ಬಿಟ್ರೋಟ್ ನಿಮ್ಮ ಅಪ್ಪನ ತಿಥಿ ಮುಗಿಯಷ್ಟಲ್ಲ ಅವಳ ಪಟಾಯಿಸ್ತೀನಿ ನೋಡ್ತೀಯಾ? ನಾನ್ ಮಣ್ಣು ಮಾಡಷ್ಟರಲ್ಲಿ ಪಟಾಯಿಸ್ತೀನಿ ನೋಡ್ತೀಯಾ? ನೀನ್ ರಾತ್ರಿ ಉಳಿದಿರೋ ತಂಗಳನ್ನರಿ ದಿವ್ಸ ನಾವಿಬ್ರ ತಿಂತೀವಿ, ಒಂದ್ ದಿವ್ಸ ಇಬ್ರು ಮೂಸ್ ನೋಡಂಗಿಲ್ರಿ. ನಮ್ ಡ್ಯಾಡಿ ಸ್ಪೋರ್ಟ್ಸ್ ಮ್ಯಾನ್. ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ಅಯ್ಯೋ ಎಲ್ಲ ಲೆವೆಲ್ ಅಲ್ಲೂ ಆಡೋರು ಅಂಕಲ್. ಯಾವ ಕ್ರೀಡೆ? ಇಸ್ಪಿಟ್ಟು. ನಂದು ಸೆಕೆಂಡ್ PUC ಆಗಿದೆ ಸರ್, ಡಿಗ್ರಿ ಡಿಸ್ಕಂಟಿನ್ಯೂ. ಬಾಯ್ ಬಡ್ಕಿ ತುಂಬಾ ದೊಡ್ಡ ಮಟ್ಟದ ಇಟ್ಟೆ, ಹೆಸರು ಕೊಟ್ಬಿಡ್ತು ನನಗೆ. ನಾನು 7th 8th ಇದ್ದಾಗ ಏನೋ ಪ್ರಪೋಸ್ ಮಾಡಿದ್ರು. ಆಮೇಲೆ 5 years ಬ್ಯಾಕ್ ಅವ್ರನ್ನ ಆಕ್ಸೆಪ್ಟ್ ಮಾಡಿದೆ. ನಾನು ರಾತ್ರಿ ಹೊತ್ತು ಮಾತ್ರ ಬರೀ ಈ ನೈಟಲ್ಲಿ ಕೂತಾಗ ಏನಾಗುತ್ತೆ, ಒಂದು 10 ಗಂಟೆ 11 ಗಂಟೆ ಕೂತ್ಕೊಂಡ್ರೆ ಬೆಳಗ್ಗೆ ಒಂದು 3 ಗಂಟೆ 4 ಗಂಟೆವರೆಗೂ ಒಂದು ಫೋನು ಬರಲ್ಲ, ಯಾರು ಮಾತಾಡ್ಸಿರಲ್ಲ, ಮಲಗಿರ್ತಾರೆ. ಡೈಲಾಗ್ ಅಲ್ಲಿ ಒಂದು ವಿಚಾರ ಇದೆ, ಇಷ್ಟುದ್ದ ಹೇಳೋದನ್ನ ಶಾರ್ಟ್ ಆಗಿ ಇಷ್ಟು ಹೇಳ್ಬೇಕು, ಕ್ರಿಸ್ಪ್ ಆಗಿ. ಯೂಟ್ಯೂಬ್ ಅಲ್ಲಿ ಶಾರ್ಟ್ ಫಿಲಮ್ ಮಾಡಿ ಗೆಲ್ಬಹುದು, ಜೀವನ ಮಾಡಬಹುದು. ಇನ್ನೂ ಜಾಸ್ತಿ ಶ್ರಮ ವಹಿಸಿದ್ರೆ ಇನ್ನೂ ಅದ್ಭುತವಾಗಿ ಜೀವನ ಮಾಡಬಹುದು. ನಾನಾ ಕಪ್ಪಗ ನೀನ್ ಎದೆ ಮುಟ್ಕೊಂಡೆ ನಾನು ಕಪ್ಪಗಿದ್ದೀನಂತ? ಎದೆ ಅಲ್ಲ, ಕಳ್ಳು ಬೋಟಿ ಕಲಿಚಲ್ ಮುಟ್ಕೊಂಡು ಹೇಳ್ತೀನಿ, ಹಿಂಗ್ ಕರ್ಗೆ ಇರೋದು. ಸ್ನೇಹಿತರೆ ಆದ್ಮೇಲೆ ನಮಸ್ತೆ, ಬನ್ನಿ ಸ್ವಾಗತ ನಿಮಗೆ ಬೆಂಗಳೂರಿನ ಚಿಕ್ಕಬಳ್ಳಾಪುರಕ್ಕೆ. ಹೆಸರುಘಟ್ಟಕ್ಕೆ ಹೋಗುವಂಥ ರಸ್ತೆ. ನೀವು ಎದುರುಗಡೆ ನೋಡ್ತಾ ಇರೋದು ಅಶೋಕ ಸಿನಿಮಾ ಥಿಯೇಟ್ರು. ಅಲ್ಲಿ ಇತ್ತೀಚೆಗೆ ಮಲಯಾಳಮಲ್ಲಿ ಸೂಪರ್ ಡೂಪರ್ ಹಿಟ್ಟಾಗಿರೋ ಮಂಜು ಮೈಲ್ ಬಾಯ್ಸ್ ಅನ್ನೋ ಸಿನಿಮಾ ಓಡ್ತಾ ಇದೆ. 200 ಕೋಟಿ ಗಳಿಸಿದೆಯಂತೆ. ಕನ್ನಡದ ಕೆಲವು ಸಿನಿಮಾಗಳು ಹಂಗಾಗಲಿ ಅಂತ ಕೇಳ್ಕೊತಾ ಬನ್ನಿ. ಈಗ ನಾವು ಆ್ಯಕ್ಚುಲಿ ಸಿನಿಮಾಗಳ ಬಗ್ಗೆ ಎಲ್ಲ ಶಾರ್ಟ್ ಫಿಲ್ಮ್ಸ್ ಬಗ್ಗೆ ಮಾತಾಡೋಣ, ಕಿರುಚಿತ್ರಗಳ ಬಗ್ಗೆ. ನೀವು ಗಮನಿಸಿರ್ತೀರಿ, ಯೂಟ್ಯೂಬಲ್ಲಿ ಇತ್ತೀಚೆಗೆ ಕಾಮಿಡಿ ಶಾರ್ಟ್ ಫಿಲ್ಮ್ಸ್ಗಳ ಟ್ರೆಂಡು ತುಂಬ ಭರ್ಜರಿಯಾಗಿ ಹೋಗ್ತಾ ಇದ್ದಾವೆ. ಅದರಲ್ಲೂ ಎಸ್ಪೆಷಲಿ ನಮ್ಮ JRM ಸ್ಟುಡಿಯೋಸ್ ನೋಡುತ್ತೀವಿ, ನಮ್ಮ ಜ್ಯೋತಿರಾವ್ ಮೋಹಿತಿ ಅವ್ರದ್ದು. ಅವ್ರ ಇಂಟರ್ವ್ಯೂ ನಾವು ಮಾಡಿದ್ವಿ. ತುಂಬ ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ ಅವ್ರು ಮಾಡ್ತಾರೆ. ಉದಾಹರಣೆಗೆ ಅಮೃತಾಂಜನ ಇತ್ಯಾದಿ. ಜೊತೆಗೆ ಅಮಿತ್ ರಾಜ್ ಅಂತ ಹೇಳಿ ಅವ್ರ ಟೀಮ್ ಹುಡುಗ, ಈಗ ಅವರು ಸ್ವತಂತ್ರವಾಗಿ ಕಿರುಚಿತ್ರಗಳನ್ನ ಮಾಡ್ತಿದ್ದಾರೆ. ಬರ್ತಾ 2 ನೈಟಿ ತಗೊಬಂದ್ಬಿಡ, ಪೂಮಾ ಅಡಿಡಾಸ್ ಯಾವ್ದಾದ್ರು ಓಕೆ ಕಣ. ಸ್ನೇಹಿತರೆ ನೋಡಿ, ಇವರೇ ನಮ್ಮ ಅಮಿತ್ ರಾಜ್ ಅವರು. ನೀವು ಇವರ ಕಿರುಚಿತ್ರಗಳ ಟೈಟಲ್ ಅಲ್ಲಿ ನೋಡಿರ್ತೀರಾ, ಹಿಂಗೆ ಒಳ್ಳೆ ಪೆನ್ ಎಲ್ಲ ಇಟ್ಕೊಂಡು ಒಳ್ಳೆ ಲುಕ್ ಕೊಟ್ಟಿರ್ತಾರಲ್ಲ. ಈಸ್ ಒನ್ ಮಿಸ್ಟರ್ ಅಮಿತ್ ರಾಜ್. ಸರ್ ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ಓಕೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಏರಿಯಾ ಇದು? ಹಾಂ ಸರ್, ಇದೇ ಏರಿಯಾ, ಸೌಂದರ್ಯ ಲೇಔಟ್. ಸೌಂದರ್ಯ ಲೇಔಟ್. ಓಕೆ, ಹೋಗೋಣ ಬನ್ನಿ ಸರ್, ಬನ್ನಿ ಹೋಗೋಣ. ಅವ್ರ ಮನೆ ನೋಡೋಣ. ನಾನಂತೂ ನಿಮ್ಮ ದೊಡ್ಡ ಅಭಿಮಾನಿ ಸರ್. ಸರ್ ಖಂಡಿತ. ಡೈಲಾಗ್ಸ್ಗಳು ಹಾಂ, ಒಂದೊಂದು ಎದ್ದು ಬಿದ್ದು ನಗಂಗಿರ್ತವೆ. ನಾನು ನಿಮಗೂ ಮತ್ತು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೂ ನೀವು ಮಾಡೋ ಎಲ್ಲ ಪ್ರತಿಯೊಂದು ಕಂಟೆಂಟ್ಗೂ ದೊಡ್ಡ ಅಭಿಮಾನಿ. ಥ್ಯಾಂಕ್ ಯು ಸರ್. ವೀರಪ್ಪನ ಎಪಿಸೋಡ್ಸ್ ಅಂತೂ ಪದೇ ಪದೇ ನೋಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ವೈಫ್ ಸರ್, ಹರ್ಷಿತಾ ಅಂತ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಧನ್ಯವಾದ. ಐ ಆಮ್ ಸೋ ಬ್ಲೆಸ್ಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಯಾವ ಮದುವೆ ಆಗಿದ್ದು? Jan 17 ಮದುವೆ ಅದು. ಮೊನ್ನೆ? ಹಾಂ ಹೌದು. ಓ, ಏನು ವಿಷಯ ಇದಕ್ಕಿದ್ದಂಗೆ? ಏನಿಲ್ಲ ಸರ್. ಅಲ್ಲ, ಏನು ಯಾಕೆ ಮದುವೆ ಆಗಲ್ಲ ಅಂತ ಕೇಳಿದೆ ಅಷ್ಟೇ. ಆ ಥರ ಏನಿಲ್ಲ. 5 years ಲವ್ ಮಾಡಿದ್ವಿ, ತದನಂತರ ಮದುವೆ ಆದ್ವಿ. ಓಕೆ, ಹೌದು. ನಾನು 7th 8th ಇದ್ದಾಗ ಏನೋ ಪ್ರಪೋಸ್ ಮಾಡಿದ್ರು. ಆಮೇಲೆ 5 years ಬ್ಯಾಕ್ ಅವ್ರನ್ನ ಆಕ್ಸೆಪ್ಟ್ ಮಾಡಿದೆ. ಹಂಗೆ ಮದುವೆ ಆಗಿದ್ದು. ಅಂದ್ರೆ ಸರ್, ಇದು ಒಂದು 2014 ಕತೆ. 2014 ಇವ್ರ ಮನೆ, ನಾನು 8ನೇ ಕ್ಲಾಸ್ ಅಲ್ಲ ಸರ್, ನಾನು 8ನೇ ಕ್ಲಾಸ್. ನಾನು ಅವಾಗ PU ಕಂಪ್ಲೀಟ್ ಆಗಿ ನೆಕ್ಸ್ಟ್ ಡಿಗ್ರಿ ಮಾಡ್ತಿದ್ದೆ. ಮಾಡೋಂಥ ಟೈಮಲ್ಲಿ ಎದುರುಗಡೆ ಮನೆ ಇದ್ರು, ಹೀಗೆ ಪರಿಚಯ. ಇಲ್ಲೇ ದಾಸರಳ್ಳಿ. ಹೌದು, ಅಲ್ಲಿ ಎದುರು ಮನೆ ಇದ್ರು. ಅಲ್ಲಿ ಹೀಗೆ ಪರಿಚಯ ಆಗಿ ಅವಾಗ ಒಂದ್ಸಲ ಮಾತಾಡ್ಸಿದೆ. ಬಟ್ ನಮ್ಮಿಬ್ರ ಮಧ್ಯೆ ಗ್ಯಾಪ್ ಆಗೋಗಿತ್ತು, ಏನ್ ಮಾತಾಡ್ತಾ ಇರ್ಲಿಲ್ಲ. ಆಮೇಲೆ 2019 ಅನ್ಸುತ್ತೆ ಮೋಸ್ಟ್ಲಿ. 2000 ಮತ್ತೆ ಒಂದು 5 ವರ್ಷ ಆದ್ಮೇಲೆ 2019ರಿಂದ ಶುರುವಾಗಿದ್ದು. ಒಂದು 5 ವರ್ಷ ಪ್ರೀತಿ, ನಂತರ ಮದುವೆ. ಒಂದೇ ಒಂದು 5 ವರ್ಷ, ಒಂದು 2ವೇ 5 ವರ್ಷ ಹಂಗೆ. ಇನ್ಸ್ಟಾಗ್ರಾಮ್ ಸರ್, ಅದು ನಾರ್ಮಲ್ ಆಗಿ ಸಿಕ್ಬಿಡ್ತು. ಈಗ ಅಂದ್ರೆ ಫ್ರೆಂಡ್ ಲಿಸ್ಟ್ ಅಲ್ಲಿ ಫಾಲೋಸ್ ಇದು ಬಂದಾಗ ನಾನೊಂದು ಮೆಸೇಜ್ ಮಾಡಿದೆ, ಫಾಲೋ ಏನ್ ಮಾಡ್ತೀನಿ ಅಂತ ಮಾಡಿದೆ ಜಸ್ಟ್. ನಮ್ಮ ಸಹೋದರಿ ಕೈ ಒಳ್ಳೆ ಮಜ್ಜಿಗೆ ನೋಡಿ ಬೆಂಡಾಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸರ್, ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್, ನಮ್ಮ ಮನೇಲಿ ನಮಗೆ ಕೊಟ್ಟಿದ್ದಕ್ಕೆ. ಓಕೆ, ಹೌದು ಸರ್. ಹಂಗೆ ರಿಪ್ಲೈ ಮಾಡಿ ಒಂದು ಸ್ವಲ್ಪ ದಿನ ಫ್ರೆಂಡ್ಸ್ ಆಗಿದ್ದು, ಆಮೇಲೆ ಲವ್ ಮಾಡಿದ್ದು. ಹಾಗೆ ಸರ್, ಜಸ್ಟ್ ಒಂದು ತಿಂಗಳು. ಈ ಲವ್ ಮ್ಯಾರೇಜ್ ಅಂದ್ರೆ ಈ ತೆಲುಗು ಸಿನಿಮಾ, ಟಾಟಾ ಸಿನಿಮಾ ಎಲ್ಲ ಇಲ್ಲ ಸರ್, ತಿರ್ಗೋ ಸುಮ್ಮನೆ ನಾರ್ಮಲ್ 5 ವರ್ಷ ಲವ್ ಮಾಡಿದ್ವಿ, ಆಮೇಲೆ ಮದುವೆ. ಯಾರು ವಿರೋಧ ಮಾಡಲಿಲ್ಲ? ವಿರೋಧ ಅಂತ ಅಂದಾಗ ತುಂಬಾ ಬಂದಿರೋದು ಸರ್. ಅದು ತುಂಬಾನೇ ಇವಾಗ ಒಂದಷ್ಟು ಕೆಲಸದ ವಿಚಾರ ಆಗಲಿ, ಇವಾಗ ನಾವು ಇರೋದು ಸಿನಿಮಾ ಫೀಲ್ಡಲ್ಲಿ, ಆ ಕೆಲಸದ ವಿಚಾರದಲ್ಲಾಗಲಿ, ಓದ್ ವಿಚಾರದಲ್ಲಾಗಲಿ, ಇಂಥ ಹುಡುಗನಿಗೆ ಆ ಥರ ಒಂದಷ್ಟು ವಿರೋಧಗಳು ಬರುತ್ತೆ. ಈ ಥರ ಬಂದೇ ಬರುತ್ತೆ. ಇದ್ರ ಮಧ್ಯೆ ಹೋರಾಡಿ ಮದುವೆ ಆಗಿದ್ವಿ. ಈಗೆಲ್ಲ ಕನ್ವಿನ್ಸ್ ಆಗಿದಾರ? ಆಗಿಲ್ವೇನಾ? ಇವಾಗ ಒಂದು ಸ್ವಲ್ಪ ಓಕೆ.
ನೈಸ್ ಆಗಲಿ, ಬೇಗ ಕನ್ವಿನ್ಸ್ ಆಗಲಿ, ಒಳ್ಳೇದಾಗಲಿ. ಸೊ ಒಳ್ಳೆ ಕರಿಯರ್ ಕಟ್ಕೋತಾ ಇದ್ದಾರೆ ನಮ್ಮ ಅಮಿತ್ ರಾಜ್. ನಮ್ಮ ಪೂರ್ತಿ ಹೆಸರು ಹರ್ಷಿತಾ. ಹರ್ಷಿತಾ ಅಂಡ್ ಅಮಿತ್ ರಾಜ್ ಮೇಡ್ ಫಾರ್ ಈಚ್ ಅದರ್. 10 ವರ್ಷದ ಪ್ರೇಮ ಕಥೆ ಅವರು. ಸರಳ ಪ್ರೇಮ ಕಥೆ ಅಲ್ಲ, 10 ವರ್ಷಗಳ ಪ್ರೇಮ ಕಥೆ. 10 ವರ್ಷ ಇಲ್ಲ, ನಾವು 5 ವರ್ಷ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. 5 ವರ್ಷದ ಪ್ರೇಮ ಕಥೆ ಅಲ್ಲ, 10 ವರ್ಷದ ಯೋಜನೆ. ಗುಡ್, ಓಕೆ. ಸೊ ಇದು ಯಾವ ಶಿಫ್ಟ್ ಆಗಿದೆ ನಿಮಗೆ? ಸರ್ ಈಗ ಮದುವೆ ಆಗಿದ್ದ ತಕ್ಷಣ ಇಲ್ಲಿ ಶಿಫ್ಟ್ ಆಗಿದೆ. ಅದ್ರ ಮೊದಲು ಟಿ ದಾಸಹಳ್ಳಿಲಿ ಓನರ್ಸ್ ಇನ್ನೂ ತೊಗೊಂಡಿಲ್ಲ ಸರ್. ಶಾರ್ಟ್ ಫಿಲ್ಮ್ ಮಾಡಿದ ಕಾಸಲ್ಲಿ ಶಾರ್ಟ್ ಫಿಲಮ್ ಮಾಡಿದ ಕಾಸು ಸದ್ಯಕ್ಕೆ ನಡೀತಿದೆ. ಮುಂದೆ ಫ್ಯೂಚರಲ್ಲಿ ದೊಡ್ಡ ಸಿನಿಮಾ ಮಾಡ್ಬೇಕನ್ನೋ ಆಸೆ ಇದೆ. ಆ ಗುರಿ ಇಟ್ಕೊಂಡೇ ನಾನು ಈ ಫೀಲ್ಡಿಗೆ ಬಂದಿದ್ದು. ಮುಂದೆ ಆಗಬೇಕು ಸರ್ ಅದು. ಗ್ರೇಟ್, ಒಳ್ಳೆದಾಗಲಿ. ಅಮಿತ್ ರಾಜ್ ಅವ್ರ ಕನಸುಗಳು ಒಳ್ಳೆದಾಗಲಿ. ಕಥೆ ಕೇಳೋಣ. ಹರ್ಷಿತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸರ್ ಹೊಸ ಪ್ರಾಜೆಕ್ಟದು ಇನ್ನು ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಾನೇ ಹೆಡ್ಡಿಂಗ್ ಹಾಕ್ದೆ. ನಾನು ರಾತ್ರಿ ಹೊತ್ತು ಮಾತ್ರ ಬರೀತೀನಿ, ಡೇ ಟೈಮಲ್ಲಿ ಬರೆಯಲ್ಲ. ಯಾಕೆ ಅಂದರೆ ಸರ್ ಡೇ ಟೈಮಲ್ಲಿ ಏನಾಗುತ್ತೆ ಅಂದರೆ ಫೋನ್ ಬರುತ್ತೆ, ರೂಮಲ್ಲಿ ಇದ್ದಾಗಲೇ ಮನೆಯವ್ರು ಬಂದು ಮಾತಾಡಿಸ್ತಾರೆ, ಇನ್ಯಾರೋ ಬರ್ತಾರೆ ಮನೆಗೆ. ಈ ನೈಟಲ್ಲಿ ಕೂತಾಗ ಏನಾಗುತ್ತೆ, ಒಂದು 10 ಗಂಟೆ 11 ಗಂಟೆ ಕೂತ್ಕೊಂಡ್ರೆ ಬೆಳಗ್ಗೆ ಒಂದು 3 ಗಂಟೆ 4 ಗಂಟೆವರೆಗೂ ಒಂದು ಫೋನು ಬರೋಲ್ಲ, ಯಾರು ಮಾತಾಡ್ಸಿರಲ್ಲ, ಮಲಗಿರ್ತಾರೆ. ಈ ಟೈಮಲ್ಲಿ ನಾನು ಬರೆಯೋ ಅಭ್ಯಾಸ ಸರ್. ಮಲ್ಕೊಳ್ಳೋದು 4 ಗಂಟೆ 3 ಗಂಟೆಗೆ ಮಲ್ಕೊಂಡ್ರೆ ಬೆಳಗ್ಗೆ 11 ಗಂಟೆಗೆ ಎದ್ದೇಳ್ತೀನಿ. ನಂದು ಈ ಥರ ರೊಟ್ಟೆ ಇದಿದೆ. ನಾವು ಹಿಂಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಬರಿಬೇಕಾದ್ರೆ ಮಾತ್ರ, ಇಲ್ಲ ನಾರ್ಮಲಾಗಿ ಏನು ನೈಟ್ 10 11 ಗಂಟೆಗೆ ಮಲ್ಕೊಳ್ಳೋದು, ಬೆಳಗ್ಗೆ ಎದ್ದೇಳೋದು. ಸ್ಕ್ರಿಪ್ಟ್ ಟೈಮಲ್ಲಿ ಮಾತ್ರ ಲೇಟಾಗಿ ಮಲ್ಕೊತೀನಿ. ಸರ್ ನಂದು ಈಗ ಪ್ರೆಸೆಂಟ್ ಒಂದು ಎಕ್ಸ್ಟ್ರಾ ಉಳ್ಳಾಗಡ್ಡಿ ಅಂತ ಬರ್ತಿದೆ. ಉತ್ತರ ಕರ್ನಾಟಕ ಸೊಗಡಿನ ಒಂದು ಶಾರ್ಟ್ ಫಿಲಮು. ಅದು 20ನೇ ಶಾರ್ಟ್ ಫಿಲಮ್. 20 ಶಾರ್ಟ್ ಫಿಲಮ್ ಎಲ್ಲ 20 ಮಿನಿಟ್ಸ್ ಎಲ್ಲ 12 to 14 ಮಿನಿಟ್ಸ್ ಶಾರ್ಟ್ ಫಿಲ್ಮ್ ಡ್ಯೂರೇಷನ್. ಅವರೇಜ್ ಇಟ್ಕೊಂಡ್ರೆ 20 ಶಾರ್ಟ್ ಫಿಲ್ಮ್ ಅಂತಂದ್ರೆ 150 ನಿಮಿಷ. ಹೌದು. ಒಂದು ಸಿನಿಮಾ 2 ಗಂಟೆ ಸಿನಿಮಾ ಮಾಡ್ಬಿಟ್ಟಿದೆ ಸರ್. 2.5 ಗಂಟೆ ಸಿನಿಮಾ 2 ಮಾಡ್ಬೋದು ನನ್ನ ಪ್ರಕಾರ. ಪಾರ್ಟ್ 2 ತೆಗೆದುಬಿಟ್ಟಿದ್ದೀರಾ? ಹೌದು ಸರ್. ಈಗ ನನ್ನ ಒಂದು ಶೈಲಿ ಬಂದು ಒಂದು ಕಾಮಿಡಿ ಶೈಲಿ ಜಾನರ್ ಆಗಿರೋದು. ಅದಕ್ಕಿಂತ ಮುಂಚೆ 4 ಶಾರ್ಟ್ ಫಿಲಮ್ ಬೇರೆ ಜಾನರ್ಸ್ ಇತ್ತು. ಬೇರೆ ಥರ ಜಾನರ್ಸ್, ಒಂದು ಲವ್ ಸ್ಟೋರಿ, ಸಸ್ಪೆನ್ಸ್ ಥ್ರಿಲ್ಲರು, ಈ ಥರ. ಯೂಟ್ಯೂಬಲ್ಲಿ ವರ್ಕೌಟ್ ಆಗಿದ್ದು ಕಾಮಿಡಿ ಆಗಿರೋದ್ರಿಂದ ಕಾಮಿಡಿ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಬರ್ತಾರೆ. 29. ಇಲ್ಲ, 27ನೇ ವಯಸ್ಸಿಗೆ ಶುರುವಾಯಿತು ಶಾರ್ಟ್ ಫಿಲಮು. 29 ಇಲ್ಲ ಸರ್, 3 ವರ್ಷ ಆಗುತ್ತೆ. ಇನ್ನೊಂದು ತಿಂಗಳಿಗೆ 3 ವರ್ಷ ಆಗ್ಬಿಡುತ್ತೆ. ಎಕ್ಸ್ಟ್ರಾ ಉಳ್ಳಾಗಡ್ಡಿ ಇಲ್ಲಂದ್ರೆ ಎಗ್ ರೈಸ್ ಹೆಂಗ್ ತಿಂತಿಲ್ಲ ಚುನಿಕ್ಯಾ? ಸರ್ ಬೆಂಗಳೂರೇ. ನಾನು ಹುಟ್ಟಿದ್ದು, ನಮ್ಮ ತಂದೆ ಹುಟ್ಟಿದ್ದು, ನಮ್ಮ ಅಜ್ಜಿ ಹುಟ್ಟಿದ್ದು ಎಲ್ಲ ಬೆಂಗಳೂರಲ್ಲೇ. ನಮ್ಮ ತಾತ ಅವರ ಮೂಲ ಏನೋ ಚಿತ್ತೂರ ಅಂತ, ಆಂಧ್ರ. ಒಂದು ನಾವು ಹುಟ್ಟಿದ್ದು ಹನುಮಂತ ನಗರ. ಹಾಂ, ಹನುಮಂತ ನಗರದಲ್ಲಿ ಹುಟ್ಟಿದ್ದು. MS ರಾಮಯ್ಯ ಹಾಸ್ಪಿಟಲ್ ನಾನು ಹುಟ್ಟಿದ್ದು. ನಮ್ಮ ತಂದೆಯವರು ಹನುಮಂತ ನಗರದಲ್ಲಿದ್ದ ಹುಟ್ಟಿದ್ದು. ಸ್ಟಡೀಸ್ ಎಲ್ಲ ಗೊರಗುಂಟೆಪಾಳ್ಯ SVN ಸ್ಕೂಲ್ ಅಂತ. ಸರ್ ಅಲ್ಲಿದ್ದು ಸ್ವಂತ ಮನೆನ ಮಾರ್ತಾರೆ ಮನೆಯವರು. ಅದು ಆವಾಗಿರೋ ಏನೋ ಪರಿಸ್ಥಿತಿಗೆ ಮಾರ್ತಾರೆ. ಮಾರಾದ್ಮೇಲೆ ಈಗ ನಾವೇನು ಪ್ರೆಸೆಂಟ್ ಇದ್ದೀವಲ್ಲ, ಬೋನ್ ಮಿಲ್ ಅಂತ ಏರಿಯಾ, ಇದೇ ಏರಿಯಾಗೆ ಬರ್ತಾರೆ. ಈ ಒಂದು ಸುತ್ತಾಟದಲ್ಲಿ ತುಂಬ ನಾನೊಂದು 20-22 ಮನೆ ಬಾಡಿಗೆ ಮನೆಗಳು ನೋಡಿದ್ದೀನಿ ನಮ್ಮ ಮನೆಯವ್ರ ಜೊತೆ. ಅಷ್ಟು ಮನೆ ಚೇಂಜ್ ಮಾಡಿದ್ದಾರೆ ಅಂತ. ಅದರಲ್ಲಿ ಗೊರಗುಂಟೆಪಾಳ್ಯದಲ್ಲಿ ಒಂದಷ್ಟು ವರ್ಷ ಇದ್ವಿ. ಅಲ್ಲಿ SSLC ಮುಗಿಸ್ದೆ ನಾನು. ಅದಾದಮೇಲೆ ಕಾಲೇಜ್ಗೆ ನಾನು PS ಕಾಲೇಜ್ ಸೇರಿಕೊಂಡೆ. ಇಲ್ಲಿ ಬನಶಂಕರಿ ಇದ್ದದ್ದು. ಅದಾದಮೇಲೆ ಗೌರ್ಮೆಂಟ್ ಕಾಲೇಜ್ ಸೇರಿಕೊಂಡೆ. ನಂದು ಸೆಕೆಂಡ್ PUC ಆಗಿದೆ ಸರ್, ಡಿಗ್ರಿ ಡಿಸ್ಕಂಟಿನ್ಯೂ. ಬಟ್ ಸೆಕೆಂಡ್ PUC ಮಾಡೋದಕ್ಕಿಂತ ಮುಂಚೆ ನಾನು ಸೆಕೆಂಡ್ PUCಲಿ ಇನ್ನೊಂದು 4 ವಿಭಾಗದಲ್ಲಿ ಓದಿದ್ದೀನಿ. ಎಲ್ಲ ಅರ್ಧಕ್ಕೆ ಬಿಟ್ಬಿಡ್ತಾ ಇದೆ. ಸೈನ್ಸು ಮಾಡಿದ್ದೀನಿ, ಕಾಮರ್ಸು ಮಾಡಿದ್ದೀನಿ, ಆರ್ಟ್ಸ್ ಮಾಡಿದ್ದೀನಿ, ಡಿಪ್ಲೊಮಾ ಸೆರಾಮಿಕ್ಸು ಸೇರಿಕೊಂಡಿದ್ದೆ. ಎಲ್ಲ ಅದೊಂದು ಏನೋ ಅದು ಹಂಗೆ ಆಗೋಯ್ತು, ಮಧ್ಯೆಲ್ಲ ಬಿಟ್ಬಿಡ್ತಾ ಇದೆ. ಫೈನಲಿ ಸೆಕೆಂಡ್ PUC ಮುಗಿಸ್ಕೊಂಡು ಡಿಗ್ರಿ ಡಿಸ್ಕಂಟಿನ್ಯೂ ಮಾಡಿಕೊಂಡೆ. ಇದು ನನ್ನ ಎಜುಕೇಷನು. ಇದಾದಮೇಲೆ ಈ ನನ್ನ ಸಿನಿಮಾ ಫೀಲ್ಡ್ಗೆ ಎಂಟ್ರಿ ಹೇಗೆ ಆಯಿತು, ಅದ್ರ ಮೇಲೆ ಒಲವು ಹೆಂಗೆ ಬಂತು ಅಂತಂದರೆ, ನನಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ. ನಮ್ಮಪ್ಪ ನನಗೆ ಒಂದಷ್ಟು ಸಿನಿಮಾಗಳನ್ನ ತೋರಿಸ್ತಾರೆ. ಥಿಯೇಟ್ರಲ್ಲಾಗಲಿ, ಸ್ಕೂಲ್ ರಜಾ ಹಾಕ್ಸ್ಬಿಟ್ಟು ತೋರಿಸ್ತಾಯಿದ್ರು. ಮನೇಲಿ TV ಕಂಪ್ಲೀಟಾಗಿ ಸಿನಿಮಾ ಮೇಲೆ ವ್ಯಾಮೋಹ ಜಾಸ್ತಿ ನಮ್ಮ ಅಪ್ಪಗೆ. ದಿನಕ್ಕೆ ನಾವಪ್ಪ ನಾನಿಬ್ಬರು ಸೇರ್ಕೊಂಡು 4 ಶೋ ನೋಡಿದ್ದೀವಿ ಒಂದೇ ಥಿಯೇಟ್ರಲ್ಲಿ. 4 ಶೋನು ನೋಡಿದ್ದೀವಿ. ಈ ಥರ ಒಂದಷ್ಟು ಸಿನಿಮಾ ಪ್ರೀತಿ ಜೊತೆಲಿ ನಾವಪ್ಪ 2 ಕಡೆ ಕರ್ಕೊಂಡು ಹೋಗ್ತಿದ್ರು. ಸಿನಿಮಾ ಥಿಯೇಟ್ರ್ ಬಿಟ್ಟರೆ ಲೈಬ್ರರಿ, ನಮ್ಮ ಮಲ್ಲೇಶ್ವರಮಲ್ಲಿ ಒಂದು ಗೌರ್ಮೆಂಟ್ ಲೈಬ್ರರಿ ಇದೆ, ಅದು ಬಿಟ್ಟರೆ ಸ್ವಪ್ನ ಬುಕ್ ಹೌಸು. ಇಷ್ಟೇ, ಇದು ಬಿಟ್ಟರೆ ನಮ್ಗೆ ಇನ್ನೇನಿಲ್ಲ. ಈ ಒಂದು ಇದರಲ್ಲಿ ಬುಕ್ಸ್ ಓದ್ತಾ, ಸಬ್ಜೆಕ್ಟ್ ಸ್ಕೂಲ್ ಸಬ್ಜೆಕ್ಟ್ ಬಿಟ್ಟು ಹೊರಗಡೆ ಸಬ್ಜೆಕ್ಟ್, ಇವಾಗ ಬುಕ್ಸು ಇಂಗ್ಲೀಷ್ ಪೇಪರ್, ನಾವು ಕನ್ನಡ ಮೀಡಿಯಮ್ ಓದಿದ್ದು, ಪ್ರತಿ ವಾರ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಬೇಕು. ಈ ಥರ ಒಂದಷ್ಟು ಸಾಹಿತ್ಯದ ಮೇಲೆ ಒಲವು ಬಂದು ಕೊನೆಯಲ್ಲಿ ಬರ್ತಾ ಒಂದು ಕಾಲೇಜ್ ಬಿಡುವಂಥ ಟೈಮಲ್ಲಿ ಲಾಸ್ಟ್ ಪೇಜಲ್ಲಿ ಸಾಂಗ್ಸ್ನ ಬರ್ಕೊಳ್ಳೋದು, ಲಿರಿಕ್ ರೈಟರ್ ಆಗಬೇಕು ಅಂತ ಒಂದು ಇಂಡಸ್ಟ್ರಿಗೆ ಟ್ರೈ ಮಾಡೋಣ, ಎಲ್ಲರೂ ಸಾಂಗ್ ಬರೆಯೋಕ್ಕೆ ಅವಕಾಶ ಸಿಗುತ್ತೆ ಅಂತ ಬಂದೆ. ಬಂದ ಮೇಲೆ ಗೊತ್ತಾಯಿತು
ಹಾಗೆ ಇದರಲ್ಲಿ ಲಿರಿಕ್ ರೈಟ್ರಾಗಿ ಏನೂ ಅವಕಾಶ ಸಿಗಲ್ಲ. ಒಬ್ಬ ಸಿನಿಮಾ ಡೈರೆಕ್ಟರ್ ಹತ್ರ ಸೇರಿಕೊಂಡ್ರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗೋ ಅಸೋಸಿಯೇಟ್ ಡೈರೆಕ್ಟ್ರಾಗೋ ಅವ್ರ ಮುಖಾಂತರ ಹೋದಾಗ ಒಂದು ಮ್ಯೂಸಿಕ್ ಡೈರೆಕ್ಟರ್ ನನ್ನ ಗುರುತಿಸಿ ನಾನು ಬರೆಯುವಂಥ ವಿಧಾನ ಮತ್ತು ಆ ಒಂದು ಪದಗಳು ಉಪಯೋಗ ಮಾಡೋವಂಥದ್ದು ಒಂದು ಒಳ್ಳೆ ಸಾಹಿತ್ಯ ಬರೀತೀನಿ ಅಂತ ಗೊತ್ತಾಗಿ ಅವರೇನೋ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಹೋದೆ. ನೋಡಿದ್ರೆ ಸಿನಿಮಾ ಡೈರೆಕ್ಷನ್ ಮೇಲೆ ಸ್ಕ್ರೀನ್ ಪ್ಲೇ ಡೈಲಾಗ್ಸು ಈ ಥರದ ಮೇಲೆ ಪ್ರೀತಿ ಜಾಸ್ತಿ ಆಯಿತು. ಅದ್ರ ಮೇಲೆ ಒಂದಷ್ಟು ಕ್ಯೂರಿಯಾಸಿಟಿ ಬಂದು ಅದ್ರ ಮೇಲೆ ಒಂದಷ್ಟು ಜಾಸ್ತಿ ಡೈರೆಕ್ಟ್ರೇ ಆಗಬೇಕು ಅನ್ನೋ ತಲೆಯಲ್ಲಿ ಕೂತ್ಕೊಬಿಡ್ತು. ಹೀಗೆ ಒಂದು 5 ವರ್ಷ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಎಲ್ಲ ಸಿನಿಮಾನೂ ರಿಲೀಸ್ ಆಗದೆ ಇರೋ ಸಿನಿಮಾ ಎಲ್ಲ ರಿಲೀಸ್ ಆಗದಿರೋ ಸಿನಿಮಾಗಳೇ, ಎಲ್ಲ ಸಣ್ಣ ಪುಟ್ಟ ಪ್ರೊಡಕ್ಷನ್ ಸಿನಿಮಾಗಳಲ್ಲೇ ಕೆಲಸ ಮಾಡಿರೋದು. ಹೆಸರೇ ಬೇಡ ಬಿಡಿ ಸರ್, ಈಗಲೂ ಅವರು ಅದು ಇನ್ನೂ ರಿಲೀಸ್ಗಿದೆ ಅಂತಲೇ ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲ ಸಣ್ಣ ಪುಟ್ಟ ಡೈರೆಕ್ಟ್ ಹತ್ರನೇ ನಾನು ಸರ್ 2014-15 ಅದು ನಾನು ಎಂಟ್ರಿ ಆಗಿದ್ದು ಸಿನಿಮಾ ಫೀಲ್ಡ್ಗೆ. ಬಟ್ ಆ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ನಾನು ಆ ಸಿನಿಮಾದಲ್ಲಿ ವರ್ಕ್ ಮಾಡಿದೆ ಅಂತ ಹೇಳ್ಕೊಳಕ್ಕಾಗಲ್ಲ, ಆ ಥರ ಇರುತ್ತೆ ಆ ಸಿಚುವೇಶನ್ನು. ಸುಮ್ಮನೆ ಒಂದು ಆಫೀಸಲ್ಲಿ ಕೂತಿದ್ದೆ, ನಾನು ಯಾವುದೇ ಒಂದು ಪ್ರಾಕ್ಟಿಕಲ್ ವರ್ಕ್ಸ್ ಏನು ಮಾಡಿಲ್ಲ. 2015 ಮೇಲೆ 2016, 17, 18, 19, 18ವರೆಗೂ ಮಾಡಿದೆ. ಮಾಡಾದ್ಮೇಲೆ ಒಂದಷ್ಟು ಪ್ರೆಷರ್ ಬಂತು. ನನಗೂ ಪ್ರೆಷರು, ನನ್ನ ಒಂದು ಸ್ವಂತ ದುಡಿಮೆಗೆ ಅಥವಾ ನನ್ನ ಸ್ವಂತ ಖರ್ಚಿಗೇನು ಇಲ್ಲದೆ ಇರೋವಂಥ ಟೈಮಲ್ಲಿ ನಾನು ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡೆ. ಅದರ ಹೆಸರು ಕನ್ಸೋಲ್ ಅಂತ, ಅದು ಕೊರಿಯರ್ ಕಂಪ್ನಿ. ಆ ಒಂದು ಕಂಪ್ನಿ ಸೇರಿದಾಗ ಕೊರೋನಾ ಬಂತು. ಕೊರೋನಾ ಬಂದು ಏನು ಫಸ್ಟು ವೇವ್ ಲಾಕ್ಡೌನ್ ಆಯ್ತಲ್ಲ, ಆ ಒಂದು ಬ್ರೇಕ್ ಸಿಕ್ತು. ಹಾಗೆ ಕೆಲಸ ಹೋಯ್ತು. ಆ ಕೆಲಸ ಹೋಗಿರೋಂಥ ಟೈಮಲ್ಲಿ ನಾನು ಹಿಂದೆ ಏನು ಮಾಡಿದ್ದೆ ಕೆಲಸ, ಆ ಒಂದು ಕೆಲಸ ಮತ್ತೆ ನೆನಪಾಗಿ ಸುಮ್ಮನೆ ಹೋಗೋಣ ಅಂದ್ಬಿಟ್ಟು ಮತ್ತೆ ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿದೆ. ಆ ಕೊರೋನಾ ನನಗೆ ಹೆಂಗಾಯಿತು ಅಂದರೆ, ಫಸ್ಟು ಲಾಕ್ಡೌನ್ ಬಂದಿದ್ದೆ, ನಾನು ಕೊರೋನಾ ಅನ್ನೋದೇ ಟರ್ನಿಂಗ್ ಸರ್. ಇಲ್ಲಾಂದರೆ ಮೋಸ್ಟ್ಲಿ ಕೆಲಸ ಮಾಡ್ಕೊಂಡು ಇದ್ಬಿಡ್ತಿದ್ದೆ ನಾನು. ಕನ್ಸೋಲ್ ಅಥವಾ BMS ಲಾಜಿಸ್ಟಿಕ್ಸ್ ಅಂತ ಇತ್ತು, ಅಲ್ಲೆಲ್ಲ ವರ್ಕ್ ಮಾಡ್ತಿದ್ದೆ, ಅಲ್ಲೇ ಇದ್ಬಿಡ್ತಿದ್ದೆ ನಾನು. ಕೊರೋನಾ ಬಂದು ಏನು ಫಸ್ಟ್ ಲಾಕ್ಡೌನ್ ಆಯಿತು, ಕೆಲಸದಿಂದ ತೆಗೆದು ನಮ್ಮನ್ನ ಇದು ಮಾಡಿದ್ರು. ಮತ್ತು ಮಾಡೋಣ, ಆ ಕೊರೋನಾ ಗ್ಯಾಪ್ ಇತ್ತಲ್ಲ ಸರ್, ಆ ಗ್ಯಾಪಲ್ಲಿ ನಾವು ಒಂದಷ್ಟು ಬರ್ಕೊಂಡಿದ್ದು ಮತ್ತೆ ಇದು ಮಾಡ್ತು, ಏನೋ ಮತ್ತೆ ಮಾಡು ಅದನ್ನು ಯಾಕೆ ಬಿಡ್ತಿದ್ಯಾ ಅನ್ನೋ ಥರ. ಮತ್ತೆ ಮಾಡಿದೆ. 1-2-3 ಶಾರ್ಟ್ ಫಿಲಮ್ಮು ಸೋತೋಯ್ತು, ಯಾರಿಗೂ ಗೊತ್ತೇ ಆಗಲಿಲ್ಲ ಶಾರ್ಟ್ ಫಿಲಮ್ ಬಂದಿದೆ ಅಂತ. ಅದ್ಯಾವುದು ಆಮ್ಲೆಟ್ ಅಂತ ಒಂದು ಮಾಡಿದೆ, ಗುಲಾಬ್ ಜಾಮೂನ್ ಅಂತ ಒಂದು ಮಾಡಿದೆ, ಬಿಸ್ಕೆಟ್ ಅಂತ ಮಾಡಿದ್ದು ಹಿಟ್ ಆಯಿತು. ಉರ್ದು ಒಂದು ಸ್ಲ್ಯಾಂಗಲ್ಲಿ ಬರ್ದಿರೋವಂಥದ್ದು, ಅದು ಫಸ್ಟ್ ಹಿಟ್ ಆಗಿದ್ದು. ಅದಾದಮೇಲೆ ಬಾಯಿ ಬಡ್ಕಿ ತುಂಬ ದೊಡ್ಡ ಮಟ್ಟದ ಹಿಟ್ಟು, ಹೆಸರು ಕೊಟ್ಬಿಡ್ತು ನನಗೆ. ಅದು ಗಂಡ ಹೆಂಡತಿ ಮಧ್ಯೆ ನಡೆಯುವಂಥ ಒಂದು ಹಾಸ್ಯ ವಿಷಯಗಳನ್ನ ಇಟ್ಕೊಂಡು ಬರೆದಿದೆ. ಅದು ತುಂಬ ಮಟ್ಟಿಗೆ ಒಂದು ಒಳ್ಳೆ ಮಟ್ಟಿಗೆ ಹೆಸರು ಕೊಡ್ತು. ಹೊಡೆದ್ರೆ ಮಕ ಮುತ್ತಿಕ್ಕೆ ತಗೊಳ್ಬೇಕು. ಯಾವನೇ ಹೊಡೆದಿದ್ದು ನಿನ್ಗೆ? ಅಯ್ಯೋ ಯಾರಾದ್ರೂ ಬನ್ನಿ ನನ್ನ ಬಾಯಿ ಬಡ್ಕಿ ಅನ್ನೋದೇ ಒಂದು ನೇಮ್ ಆಗೋಯ್ತು. ನಮ್ಮ ಆರ್ಟಿಸ್ಟ್ಗಳನ್ನ ಬಾಯಿ ಬಡ್ಕಿ, ಗೌರವ್ ಈ ಥರ ಎಲ್ಲ ಕರೆಯೋದ್ರಲ್ಲಿ ಶುರುವಾಯಿತು. ಅಲ್ಲಿಂದ ನಾನು ಶಾರ್ಟ್ ಫಿಲಮ್ಮು ಇವಾಗವರೆಗೂ 3 ವರ್ಷ, ಆಲ್ಮೋಸ್ಟ್ ಇನ್ನೊಂದು 2 ತಿಂಗಳಾದರೆ 3 ವರ್ಷ ಆಗುತ್ತೆ. 3 ವರ್ಷದಿಂದ ನಾನು ಶಾರ್ಟ್ ಫಿಲಮ್ಸು ಮಾಡ್ಕೊಂಡು ಬರ್ತಾ ಇದ್ದೀನಿ. ಜೊತೆಲಿ ಸಿನಿಮಾ ಕತೆ ಬರಿತಾ ಇದ್ದೀನಿ. ಸಿನಿಮಾ ಮಾಡಬೇಕೀಗ ಇನ್ನೊಂದು 6 ತಿಂಗಳಲ್ಲಿ ಸ್ಟಾರ್ಟ್ ಮಾಡಬೇಕು. ಬಿಸ್ಕೆಟ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಅವ್ರಿಗೆ ಯಾರು ಪ್ರೊಡ್ಯೂಸರ್ಸ್ ಅಥವಾ ಹೇಗೆ ಟೀಮ್ ಎಲ್ಲ ಹೇಗೆ ಸಿಕ್ತು, ಹೇಗೆ ಶುರು? ಹಾಂ, ಬಿಸ್ಕೆಟ್ ಹೇಗೆ ಅಂದರೆ ಸರ್, ನನಗೆ ಒಂದು ಸಿನಿಮಾ ಗ್ರೂಪ್ ಅಂತ ಇರುತ್ತೆ ನಮ್ಮಲ್ಲಿ. ಅಂದರೆ ಇವಾಗ ಎಲ್ಲಾದರೂ ಒಂದು ಕಡೆ ಸೇರಿದಾಗ ಸಿನಿಮಾ ಕತೆಗಳ್ನ ಡಿಸ್ಕಸ್ ಮಾಡೋವಂಥದ್ದು, ಆ ಸಿನಿಮಾ ಹಿಂಗೆ, ಈ ಸಿನಿಮಾ ಹಂಗೆ ಅಂತ ಜಡ್ಜ್ ಮಾಡೋದು, ಈ ಥರ ಒಂದು ಫ್ರೆಂಡ್ ಗ್ರೂಪ್ ಇರುತ್ತೆ. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಕಿರಣ್ ಅಂತ ಇದ್ದರು. ಅವ್ರ ತಮ್ಮನಿಗೆ ಒಂದಷ್ಟು ಆ್ಯಕ್ಟಿಂಗ್ ಮಾಡೋ ಆಸೆ ತುಂಬ. ಅವರು ನನ್ನಲ್ಲಿ ಬರವಣಿಗೆ ಇದೆ, ಅವ್ರಿಗೆ ಆ್ಯಕ್ಟಿಂಗ್ ಮಾಡ್ಬೇಕನ್ನೋ ಆಸೆ. ಅವ್ರು ನೀನಾಸಮಲ್ಲಿ ಆ್ಯಕ್ಚುಲಾಗಿ ನೀನಾಸಮಲ್ಲೇ ಇದು ಮಾಡಿದ್ರು ಅವರು. ಅಂದರೆ ಅಲ್ಲಿ ತರಬೇತಿ ಪಡ್ಕೊಂಬಂದಿದ್ರು 1 ವರ್ಷ. ಜೊತೆ ಸೇರಿಕೊಂಡು ನಾವು ಗುಲಾಬ್ ಜಾಮೂನ್ ಮಾಡಿದ್ವಿ ಫಸ್ಟು. ಅದರಲ್ಲಿ ಲೀಡಾಗಿ ಅವರೇ ಆ ಹುಡುಗ ಯಾರು ದೀಪು ಅವರೇ ಮಾಡಿದ್ರು. ಜೊತೆಯಲ್ಲಿ ಸಾನಿಯಾ ಯಾರು ಬಿಗ್ ಬಾಸ್ ಇವರು ಅವ್ರು ಮಾಡಿದ್ರು. ಅದು 1/2 an hour ಸಿನಿಮಾ ಲೆವೆಲ್ಗೆ ಮಾಡಿಬಿಟ್ಟಿದೆ. 1-2 ಸಾಂಗ್ ಎಲ್ಲ ಮಾಡಿ ಶಾರ್ಟ್ ಫಿಲಮ್ನ. ಸಿನಿಮಾ ಅಂದರೆ ಸಿನಿಮಾ ಥರ 2 ಸಾಂಗು ಎಲ್ಲ ಮಾಡಿ ಮಧ್ಯದಲ್ಲಿ ಈ ಥರ ಮಾಡಿದೆ. ಅದೇನು ಅಷ್ಟ್ರ ಸಿನಿಮಾ ಕತೆ ಚೆನ್ನಾಗಿತ್ತು ಅಂತಂದರೂ ಜಾಸ್ತಿ ಜನಕ್ಕೆ ರೀಚ್ ಆಗಲಿಲ್ಲ. ಯೂಟ್ಯೂಬಲ್ಲೇ ಜಾಸ್ತಿ ಜನಕ್ಕೆ ರೀಚ್ ಆಗಲಿಲ್ಲ. ಆಮೇಲೆ ಇಲ್ಲಿ ನಾನು ಜ್ಯೋತಿರಾವ್ ಮೋಹಿತ್ ಅಂತ ಡೈರೆಕ್ಟರ್ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ಅಮೃತಾಂಜನ್ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರ ಹತ್ರ ಅವ್ರದ್ದೊಂದು ಮೀಸೆ ಮತ್ತು ಜಡೆ ಮತ್ತು ಅಮೃತಾಂಜನ್ ಹಿಟ್ ಆಗಿತ್ತು. ಅದಾದಮೇಲೆ ಅವರೊಂದು ಅಮೃತಾಂಜನ್ ಸಿನಿಮಾ ಅಂತ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಈಗ ನನಗೆ ಅವ್ರು ಮಾಡಿರೋಂಥ ಶಾರ್ಟ್ ಫಿಲಮ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ನಾನು ಅವ್ರ ಜೊತೆ ಕೆಲಸ ಮಾಡೋಣ ಅಂತ ಅನಿಸಿ ಅವ್ರ ಜೊತೆ ಕೆಲಸಕ್ಕೆ ಸೇರಿಕೊಂಡೆ. 2 ತಿಂಗಳು ಕೆಲಸ ಮಾಡಿದೆ. ಮತ್ತೆ ಸೆಕೆಂಡ್ ವೇವ್ ಲಾಕ್ಡೌನ್ ಬಂದ್ಬಿಡ್ತು. ಆ ಲಾಕ್ಡೌನಲ್ಲಿ ಮಾಡಿಬಿಟ್ಟಿದ್ದು ಬಿಸ್ಕೆಟ್. ಹಾಂ, ಸಂದೀಪ್ ಅನ್ನೋರು ಪ್ರೊಡಕ್ಷನ್ ಮಾಡಿದ್ದು. ಆ್ಯಕ್ಚುಲಿ ಏನು ಹೀರೋ ಆಗಿ ಕಾಸ್ಟಿಂಗ್ ಮಾಡಿದ್ದಾರೆ ಅವರೇ
ಪ್ರೊಡಕ್ಷನ್ ಮಾಡಿದ್ದು. ಲಾಕ್ಡೌನ್ ಓಪನ್ ಆಗಿದ ತಕ್ಷಣವೇ ಸೆಕೆಂಡ್ ವೇವ್ ಲಾಕ್ಡೌನ್ ಓಪನ್ ಆಯಿತು, ರಿಲೀಸ್ ಮಾಡಿದ್ರೆ ಅದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಮೀರಿ ಹೋಗ್ಬಿಡ್ತು. ಅಂದರೆ ಡೈರೆಕ್ಟ್ರು ಕೂಡ ಹೊಸಬ, ಒಬ್ಬ ಆರ್ಟಿಸ್ಟು, ಏನು ಮೇಲ್ ಆರ್ಟಿಸ್ಟು ಫೀಮೇಲ್ ಆರ್ಟಿಸ್ಟ್ ಎಲ್ಲರೂ ಹೊಸಬ್ರೆ, ಯೂಟ್ಯೂಬ್ಗೆ ಹೊಸಬ್ರು. ಆ ಶಾರ್ಟ್ ಫಿಲಮ್ ರಿಲೀಸ್ ಆಗಿದ್ದು ತುಂಬ ಟ್ರೋಲ್ಸಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಅದಾದಮೇಲೆ ಯೂಟ್ಯೂಬಲ್ಲಿ ಒಳ್ಳೆ ವ್ಯೂಸ್ ಸಿಕ್ತು. ಎಣ್ಣೆಗೆ ಹಾಕಿದ್ರೆ ಚೂರ್ ನಮಗೂ ಇಂಗ್ಲಿಷ್ಗೆ ಬರುತ್ತೆ, ಗಾಂಚಲ್ಲಿ ಬಿಟ್ಬಿಟ್ಟು ಕನ್ನಡದಲ್ಲಿ ಮಾತಾಡು. ಆಮೇಲೆ ನನಗೆ ಬರ್ತಾ ಪ್ರೊಡ್ಯೂಸರ್ಸು ಬಾಯ್ ಬಡ್ಕಿಯಿಂದ ಇವಾಗವರೆಗೂ ಸಿಗ್ತಾ ಬಂದರು. ಹಾಗೆ ಸರ್ ಖಂಡಿತ ಎಲ್ಲದಕ್ಕೂ ಒಂದೊಂದು ಇಲ್ಲ ಸರ್, ಎಲ್ಲದಕ್ಕೂ ಒಂದೊಂದು ಪ್ರೊಡಕ್ಷನ್ಸ್ ಅಂತ ಇದೆ. ನಾನು ಇಷ್ಟು ದಿನ ಆಲ್ಮೋಸ್ಟ್ ಅಲ್ಲಿ ಒಂದು 6-7 ಪ್ರೊಡಕ್ಷನ್ಸ್ ಮಾಡ್ಕೊಂಬಂದಿದ್ದೀನಿ. ನನ್ನ ಮತ್ತು ಗೌರವ್ ಅವರಿಬ್ಬರದು ಸೇರಿ ಒಂದು ಪ್ರೊಡಕ್ಷನ್ ಇದೆ, ನಮ್ಮದೇ ಒಂದು ಸ್ವಂತ ಚಾನಲ್ ಇದೆ, ಬೆಳ್ಳಿ ಪರದೆ ಸ್ಟುಡಿಯೋಸ್ ಅಂತ. 75K ಸಬ್ಸ್ಕ್ರೈಬರ್ಸ್ ಇದ್ದಾರೆ. 2 ವಿಡಿಯೋ ಮಾಡಿರೋದು, ಇನ್ನು ಮುಂದೆ ನಾವು ಕಂಟಿನ್ಯೂಸ್ ಆಗಿ ಮಾಡೋಣ ಅಂತಿದ್ದೀವಿ. ಎಲ್ಲ ಬೇರೆ ಬೇರೆ ಚಾನಲ್ ನಾನು ಮಾಡಿರೋದು. ನಾನು ಆಲ್ಮೋಸ್ಟ್ ಅಲ್ಲಿ ಒಂದು 8ರಿಂದ 9 ಚಾನಲ್ಗೆ ಮಾಡಿದ್ದೀನಿ ಶಾರ್ಟ್ ಫಿಲಮ್ಸ್. ಹಾಂ, ಬಿಸ್ಕೆಟ್ ಆದಮೇಲೆ ಬಾಯ್ ಬಡ್ಕಿ ಮಾಡಿದ್ದು. ಬಾಯ್ ಬಡ್ಕಿ ಆದಮೇಲೆ ಫಿಗರ್ ಪ್ರಾಪ್ ತಿರಸ್ತು, ಬಾಯ್ ಬಡ್ಕಿ 2, ಚರಂಡಿ LS ಡಿ ಚರಣ್, ಭಾವಪೂರ್ಣ ಶ್ರದ್ಧಾಂಜಲಿ, ಆಮೇಲೆ ಬಂಗಾರದ ಪುರುಷ ಅಂತ ಒಂದು ಶಾರ್ಟ್ ಫಿಲಮ್ ಆಯಿತು, ಬ್ರ್ಯಾಂಡೆಡ್ ಭಾಗ್ಯಮ್ಮ, ಬಾಯ್ ಬಡ್ಕಿ 3, ಮಸಣದ ಹೂಗಳು, ವಾರ್ಗಿತ್ತಿ, ಬೇಳೆ ಮತ್ತು ಮೂಳೆ, ಬಂಪರ್ ಆಫರ್ ಅಂತ, ಸನ್ ಆಫ್ ಪೆಡಿಗ್ರಿ ಪಾಪಣ್ಣ, ಮತ್ತು ಒಂದು ಸಾಂಗ್ ಮಾಡಿದೆ ಅಂತ್ಯ ಸಂಸ್ಕಾರ ಅಂತ. ಈ ಥರ ಇವಾಗ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಬರ್ತಿದೆ. ನೆಕ್ಸ್ಟ್ ಇನ್ನೊಂದು ಪ್ರೊಡಕ್ಷನ್ ಬರೀತಾ ಇದ್ದೀನಿ, ಅದೊಂದು 2-3 ಶಾರ್ಟ್ ಫಿಲ್ಮ್ಸ್ ಬರೋದಿದೆ ಲೈನಲ್ಲಿ, ಆ ಥರ. ಸೊ ಹೇಗೆ ಪ್ಲ್ಯಾನ್ ಮಾಡ್ತೀವಿ ಕಾನ್ಸೆಪ್ಟ್ಸನ್ನ? ಯಾಕಂದರೆ ಎಲ್ಲದರಲ್ಲೂ ಒಳ್ಳೆ ಔಟ್ ಆ್ಯಂಡ್ ಔಟ್ ಕಾಮಿಡಿ ಪಂಚ್ಗಳು ಇರ್ತದೆ. ಸೊ ಹೇಗೆ ಪ್ಲ್ಯಾನ್ ಮಾಡ್ತೀರಿ ಸರ್? ಇದೇನಂದರೆ ನಾವು ಬರೀತಾ ಇರೋಂಥ ಶಾರ್ಟ್ ಫಿಲಮ್ಸು ಯಾಕೆ ವರ್ಕೌಟ್ ಆಗ್ತಿದೆ ಅಂದರೆ ಸರ್, ಮೊದಲು ನಾನು ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ. ಬಿಸ್ಕೆಟ್ ಅಂತ ಮಾಡಿದ್ರಲ್ಲಿ ಒಂದಷ್ಟು ಡಬಲ್ ಮೀನಿಂಗ್ ಯೂಸ್ ಮಾಡಿದ್ದೆ. ನಮ್ಮ ಒಂದು ಶಾರ್ಟ್ ಫಿಲಮ್ಗಳಲ್ಲಿ ಏನೊಂದು ನಮ್ಮನ್ನು ಕೆಲವು ಸಲ ಹೆಂಗೆ ಬಿಂಬಿಸ್ಬಿಡ್ತಾರೆ ಅಂದರೆ, ನಾವು ಡಬಲ್ ಮೀನಿಂಗ್ ಕಂಟೆಂಟ್ ಮಾಡೋರು ಅನ್ನೋ ಥರ ಬಿಂಬಿಸ್ತಾರೆ. ಅದು ಖಂಡಿತ ಇರ್ಬೋದು. ನಾನು ಒಂದು ಶಾರ್ಟ್ ಫಿಲಮಲ್ಲಿ ನಾನು ಡಬಲ್ ಮೀನಿಂಗ್ ಬರೆದ್ಬಿಟ್ಟಿದ್ದೆ. ಅದರಿಂದ ಗೊತ್ತಾಯಿತು ನಾನು ಎಲ್ಲ ಫ್ಯಾಮಿಲಿ ಆಡಿಯನ್ಸು ಕೂತ್ಕೊಂಡು ಒಂದು ಕಾಮಿಡಿ ಶಾರ್ಟ್ ಫಿಲ್ಮ್ ನೋಡಬೇಕು ಅನ್ನೋ ಉದ್ದೇಶದಿಂದ ಬಾಯಿ ಬಡ್ಕಿಯಿಂದ ಇವಾಗವರೆಗೂ ಮಾಡ್ಕೊಂಬಂದಿದ್ದೀನಿ. ಅದು ಹೇಗೆ ಅಂದರೆ, ಅದು ಜನಕ್ಕೆ ಯಾಕೆ ಅಷ್ಟು ರೀಚ್ ಆಗ್ತಿದೆ ಅಂತಂದರೆ, ನಮ್ಮ ಒಂದು ಸುತ್ತಮುತ್ತ ನಿಜ ಜೀವನದಲ್ಲಿ ನಡೆಯುವಂಥ ವಿಷಯಗಳು ಅವ್ರಿಗೆ ತುಂಬ ಹತ್ತಿರವಾಗಿರುತ್ತೆ. ಇದು ನಮ್ಮ ಲೈಫಲ್ಲಿ ನಾವು ಮಾಡಿರೋವಂಥದ್ದೇ, ಇದು ನಮ್ಮ ಲೈಫಲ್ಲಿ ನಾವು ನೋಡಿರೋವಂಥದ್ದು. ಈ ವಿಚಾರಕ್ಕೆ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅಂಥ ವಿಚಾರಗಳು ನಾನೇನು ತುಂಬ ಕ್ರಿಯೇಟಿವ್ ಆಗಿ ಏನು ಮಾಡ್ತಾ ಇಲ್ಲ, ಇರೋ ವಿಚಾರಗಳನ್ನೇ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಅದು ಮಜಾ ಕೊಡ್ತಾ ಇದೆ. ಅದನ್ನು ಸ್ವಲ್ಪ ಏನೋ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಹ್ಯೂಮರಸ್ ಆಗಿ ಪಂಚ್ ಕೊಟ್ಕೊಂಡು ತೋರಿಸ್ತಾ ಇದ್ದೀನಿ. ಇಷ್ಟಿರುತ್ತೆ ಅದು. ಹಾಂ, ಅಲ್ಲೂ ಸರ್ ಅದು ಆ ಡಬಲ್ ಮೀನಿಂಗ್ ಮಾಡಬೇಕು ಅಂತ ಮಾಡಿದ್ದಲ್ಲ, ಆ ಒಂದು ಐಡಿಯಾನೇ ಇರಲಿಲ್ಲ, ಬರ್ಕೊಂಡು ಹೋಗ್ಬಿಟ್ವಿ. ಬರ್ಕೊಂಡು ಹೋದ್ಮೇಲೆ ಗೊತ್ತಾಯಿತು ನಮ್ಮ ಸುತ್ತಮುತ್ತ ಇವಾಗ ನನಗೆ ಒಂದಷ್ಟು ಕ್ರಿಟಿಕ್ಸ್ ಕೊಡೋ ಅಂತ ಇರ್ತಾರೆ, ಮತ್ತು ಬೇರೆಯವ್ರು ಹೇಳ್ತಾರೆ ಈ ಥರ ಡಬಲ್ ಮೀನಿಂಗ್ ಇಷ್ಟು ಜಾಸ್ತಿ ಆಯಿತು, ತುಂಬ ಕಷ್ಟ ಅಂತ. ನನಗೂ ಅನ್ನಿಸ್ತು ಸರ್. ಈಗ ನಮ್ಮ ಶಾರ್ಟ್ ಫಿಲಮ್ಸ್ನೆಲ್ಲ ನೋಡೋವಂಥವ್ರು ಎಲ್ಲಾದರೂ ನಮ್ಮ ಆರ್ಟಿಸ್ಟ್ನ ಗುರ್ಸೋದು ದೇವಸ್ಥಾನದ ಹತ್ರ ಬಂದು ಗುರ್ತಿಸ್ತಾರೆ, ನೀನು ಚೆನ್ನಾಗಿ ಮಾಡ್ತೀಯಪ್ಪ ಅಂದ್ಬಿಟ್ಟು. ಆಂಟಿದೀರು, ಅಜ್ಜಿದೀರು ಇಂಥವ್ರು ನೋಡ್ಬೇಕಾರೆ, ಮನೆ ಮಕ್ಕಳೆಲ್ಲ ಕೂತ್ಕೊಂಡು ನೋಡ್ಬೇಕಾದ್ರೆ ನಾನು ಅಂಥದ್ದು ಬರೀಬಾರ್ದು. ನಾನು ಬರೆದಿದ್ದು ಅದೊಂದು ಶಾರ್ಟ್ ಫಿಲಮ್ಮು. ಅಲ್ಲೂ ಅಂದರೆ ತೀರಾ ಏನು ಬರೆದಿಲ್ಲ, ಒಂದಷ್ಟಿತ್ತು. ಅದೆಲ್ಲ ನೋಡೋದಕ್ಕೆ ಮನೆಯವರು ಕೂತ್ಕೊಂಡು ನೋಡೋದಕ್ಕೆ ಮುಜುಗರ ಆಗುತ್ತೆ. ಅದಾಗಿದ್ದ ತಕ್ಷಣ ಒಂದು ಇವಾಗವರೆಗೂ ಒಂದು 15 ಶಾರ್ಟ್ ಫಿಲಮ್ ಆಗಿದೆಯಲ್ಲ, 15 ಶಾರ್ಟ್ ಫಿಲಮ್ ನೀಟ್ ಕಾಮಿಡಿ ಇರುತ್ತೆ, ಎಲ್ಲ ಮನೆಯವ್ರು ಕೂತ್ಕೊಂಡು ನೋಡ್ಬೋದು, ಹಂಗಿರುತ್ತೆ. ಯಾಕೆ ಈ ವಿಷಯ ಹೇಳಕ್ಕೆ ಬಂದೆ ಅಂತಂದರೆ, ನಾನು ಎಷ್ಟೋ ನೋಡಿದ್ದೀನಿ ನಮ್ಮವ್ರ ಇಂಟರ್ವ್ಯೂಲ್ಲಿ ಅಥವಾ ಬೇರೆ ಒಂದು ಕೆಲವೊಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದರೂ ಕಮೆಂಟ್ಸ್ ಓದ್ಬೇಕಾದ್ರೆ ಡಬಲ್ ಮೀನಿಂಗ್ ಮಾಡೋವಂಥವ್ರು ಅಂತಾರಲ್ವ, ಅದಕ್ಕೆ ನಾನು ಹೇಳ್ಬೇಕಂತ ಅನ್ನಿಸ್ತು. ಖಂಡಿತ ನಾವು ಒಂದು ಡಬಲ್ ಮೀನಿಂಗ್ ಮಾಡೋ ಉದ್ದೇಶ ನಮ್ಮ ಹತ್ರ ಇಲ್ಲವೇ ಇಲ್ಲ. ನಾವು ಇಡೀ ಫ್ಯಾಮ್ಲಿಗೆ ಮನರಂಜನೆ ಕೊಡೋದಷ್ಟೇ ಉದ್ದೇಶ. ಬಟ್ ಇಡೀ ಕಾನ್ಸೆಪ್ಟ್ ಹೆಂಗೆ ಡಿರೈವ್ ಮಾಡ್ತೀರಿ ಅಂದರೆ, ಹೆಂಗೆ ಪ್ಲ್ಯಾನ್ ಮಾಡ್ತೀರಿ ಕಾನ್ಸೆಪ್ಟ್? ನಿಮ್ಮ ಬದುಕಲ್ಲಿ ನಡೆಯೋ ಘಟನೆಗಳಾವು? ಹೌದು ಸರ್. ಅಥವಾ ನೀವೆಲ್ಲರೂ ನಮ್ಮ ಬದುಕಲ್ಲಿ, ನಿಮ್ಮ ಬದುಕಲ್ಲಿ, ಬೇರೆಯವ್ರ ಬದುಕಲ್ಲಿ ಕಾಮನಾಗಿ ನಡೀತಾ ಇರುತ್ತೆ ಈ ಒಂದು ಲೈನ್. ಈಗ ಏನಂದರೆ ಒಂದು ಲೈನ್ ತೊಗೋತೀವಿ, ಒಂದು ಗಂಡ ಹೆಂಡತಿ ಬಗ್ಗೆ ಬರೀಬೇಕು ನಾನು, ಇಲ್ಲ ಒಂದು ಹುಡುಗ ಹುಡುಗಿ ಬಗ್ಗೆ ಬರೀಬೇಕು, ಇಲ್ಲ ಒಂದು ಅತ್ತೆ ಸೊಸೆ ಬಗ್ಗೆ ಬರೀಬೇಕು, ಇಲ್ಲ ನಾದಿನಿಗಳ ಬಗ್ಗೆ ಬರೀಬೇಕು. ಈ ಥರ ಒಂದು ಲೈನ್ ಇಟ್ಕೊಂಡ್ರೆ ಇವ್ರ ಮನೆಯಲ್ಲಿ ಇವಾಗ ಇವ್ರ ಮಧ್ಯೆ ನಾರ್ಮಲಾಗಿ ಏನೇನು ನಡೀಬೋದು, ನಾವು ಊಹಿಸ್ಕೊಂಡೇನು ತುಂಬ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಇಮ್ಯಾಜಿನೇಷನ್ ಬೇಕಾಗಿಲ್ಲ. ಇಲ್ಲಿ ನಮಗೆ ನಾವು ಅಲ್ಲಿ ಜನರನ್ನ ತಲುಪ್ತಾ ಇದ್ದೀವಿ ಅಂದರೆ ಅದಕ್ಕೆ ರೀಸನ್ನು ಅವ್ರ ಮನೇಲಿ ಏನೇನು ನಡೀತಿದೆಯೋ ತುಂಬ ಚೆನ್ನಾಗಿ ಹ್ಯೂಮರ್ ವರ್ಕೌಟ್ ಆಗೋದನ್ನ ಬರೆದು ಅವ್ರಿಗೆ ಪ್ರೆಸೆಂಟ್ ಮಾಡ್ತಿದ್ದೀವಿ. ಇಷ್ಟ ಆಗ್ತಿದೆ. ಉದಾಹರಣೆ ಭಾವಪೂರ್ಣ ಅಲ್ಲಿ ಹೆಣದ ಮನೆಯಲ್ಲಿ ನಡೆಯುತ್ತದೆ. ಹಾಂ ಸರ್, ಅದ್ರದ್ದು ಇವತ್ತವರೆಗೂ ನಾನು ನಮ್ಮ ಒಂದು ಟೀಮ್ಗಾಗಲಿ ನಿಂಗೆ ಗೊತ್ತಿರೋದು ಮೋಸ್ಟ್ಲಿ ಯಾರಿಗೂ ಹೇಳಿಲ್ಲ. ಅದರದ್ದು ಹಿನ್ನೆಲೆ ಹೆಂಗಿದೆ ಅಂದರೆ, ಆ ಒಂದು ಲೈನ್ ಹುಟ್ಟಕ್ಕೆ ನಾನು ಇನ್ನೂ ಈ ಶಾರ್ಟ್ ಫಿಲಮೇ ಮಾಡಿರಲಿಲ್ಲ. ಬಿಸ್ಕೆಟ್ ಆಗಲಿ ಯಾವ ಒಂದು ಶಾರ್ಟ್ ಫಿಲಮು ಮಾಡಿರಲಿಲ್ಲ. ಯಾವುದು ಹಿಟ್ಟು ಆಗಿಲ್ಲ? ಯಾವುದು ಹಿಟ್ಟಲ್ಲ ಸರ್, ನಾನು ಮಾಡೇ ಇರಲಿಲ್ಲ ಶಾರ್ಟ್ ಫಿಲಮ್.
ಆಗ ಏನಾಗುತ್ತೆ, ಒಂದು ಪೋಸ್ಟ್ ಹಾಕ್ತಾರೆ. ನಾನು ಪುಷ್ಕರ್ ಸರ್ ಅವರ ಇನ್ಸ್ಟಾಗ್ರಾಮ್ ಇದರಲ್ಲಿ ಸ್ಟೋರೀಸೆಲ್ಲ ಎಂಥರಲ್ಲೂ ನೋಡ್ತೀನಿ. ನಿಮ್ಮಲ್ಲಿ ರಿಷಬ್ ಶೆಟ್ಟಿ ಇವ್ರ ಟೀಮಿಂದ ಒಂದು ಇದಾಗ್ತಾರೆ ಪೋಸ್ಟ್. ನಿಮ್ಗೆ ಯಾರಿಗಾದರೂ ಒಂದು ಏನಾದರೂ ಸ್ಕ್ರಿಪ್ಟ್ ರೈಟರ್ ಆಗಬೇಕು ಅನ್ನೋ ಆಸೆ ಇದ್ದರೆ ಅಂತ್ಯ ಸಂಸ್ಕಾರದಲ್ಲಿ ನಡೆಯಬಹುದಾದಂತಹ ಹಾಸ್ಯ ಸನ್ನಿವೇಶವನ್ನು ಕುರಿತು 2 ಪುಟಗಳಿಗೆ ಮೀರದಂತೆ ಬರೆದು ಈ ಮೇಲ್ಗೆ ಸೆಂಡ್ ಮಾಡಿ ಅಂತ ಕಳಿಸಿರ್ತಾರೆ. ನಾನು ಅದನ್ನು ನೋಡಿ ಬರೆದು ಇಟ್ಕೋತೀನಿ. ಅರೆ ನಾನು ಮೇಲ್ ಮಾಡಲ್ಲ. ಹಾಂ ಆಯಿತಾ, ನಾನು ರೆಡಿ ಮಾಡಿ ಮೇಲ್ ಮಾಡಲ್ಲ. ಅದು ಯಾವಾಗಲೂ ಮಾಡ್ಕೊಂಡಿರೋದು 2015 ಹೀಗೆ ಒಂದೊಂದು ಹಾಂ ಕಿರಿಕ್ ಪಾರ್ಟಿ ಟೈಮ್ದು ಹಂಗೆ ಮಾಡ್ಕೊಂಡಿದ್ದಾಗ ಅದು ಹಂಗೆ ಉಳ್ಕೊಂಡಿದ್ದು. ಈಗ ನಾನು ಇವಾಗ ಬಾಯ್ಬಡ್ಕಿ ಮಾಡಿದೆ, ಫಿಗರ್ ಪ್ರಾಪ್ತಿವಸ್ತು ಮಾಡಿದೆ, ಚರಣ್ LS ಡಿ ಚರಣ್ ಮಾಡಿದೆ. ಇದಾದಮೇಲೆ ಏನು ಪ್ರಾಜೆಕ್ಟು, ಇವಾಗ ಗಂಡ ಹೆಂಡತಿ ತೋರ್ಸಾಯಿತು, ಏನೇನೋ ಇವಾಗ ಹೊಸ್ದಾಗಿ ಏನಾದರೂ ಕೊಡಬೇಕಲ್ಲ. ಒಂದು ಸಾವಲ್ಲಿ ಒಬ್ಬ ಫ್ರೆಂಡ್ ತಂದೆ ಸಾವಲ್ಲಿ ಎಷ್ಟು ಹ್ಯೂಮರ್ ಇಡ್ಬೋದೋ ಅಷ್ಟು ಹ್ಯೂಮರು ನಾನು ಯೋಚನೆ ಮಾಡಿ ಬರೆದಿರೋವಂಥದ್ದು. ಈ ಥರ ಅದು ಭಾವಪೂರ್ಣ ಶ್ರದ್ಧಾಂಜಲಿ ಆಗಿತ್ತು. ಹಾಂ ಅವ್ರ ಹೆಸರು ಏನಿದೆ, ಹೌದು ಸರ್, ಹೌದು, ಗೋಗಲ್ಸ್ ಹಾಕ್ಕೊಂಡು ಎಲ್ಲ ಬಂದ್ರ ಅಂತ ಮಧ್ಯದಲ್ಲಿ ಇದು ಮಾಡಿ ಲಾಸ್ಟಲ್ಲಿ ಅವ್ನಿಗೆ ತಲೆ ಕೆಟ್ಟು ಏನು ಅವಾಗ ಎಲ್ಲ ಬಂದ್ರೆ ಏನಿಲ್ಲ, ಎಲ್ಲ ಬಂದರೆ ಮದುವೆ ಕಾರ್ಡ್ ಕೊಟ್ಟು ಹೋಗೋದಾಯ್ತು ಅಂತ ಹಾಗೆ ಮಾತಾಡ. ಮುಂದಿನ ತಿಂಗಳು ನನ್ನ ಮದುವೆ, ಮನೆ ಸುತ್ತೋದು ಯಾಕೆ, ಎಲ್ರು ಇಲ್ಲೇ ಸೇರಿರ್ತಾರಲ್ವಾ, ಇನ್ವಿಟೇಷನ್ ಕಾರ್ಡ್ ಕೊಟ್ಟೋಗೋಣ ಅಂತ. ಅದು ಡೈಲಾಗ್ ಯಾಕೆ ಇಷ್ಟ ಆಗುತ್ತೆ ಅಂದರೆ, ನಾನು ಆವಾಗಲೇ ಹೇಳ್ದಂಗೆ, ನೀವು ಹೇಗೆ ಮಾತಾಡ್ತೀವೋ, ನಮ್ಮ ಆರ್ಟಿಸ್ಟ್ಗೂ ಅಷ್ಟೇ ತುಂಬ ಕಷ್ಟನೇ ಅನ್ಸಲ್ಲ ಡಬ್ಬಿಂಗ್ ಮಾಡ್ಬೇಕಾರೆ. ಅವ್ರು ನಾರ್ಮಲಾಗಿ ಮಾತಾಡ್ದಂಗೆ ಇರುತ್ತೆ ಈ ಥರ ವಿಷಯ. ಜೊತೆ ಇನ್ನೊಂದಷ್ಟು ಡೈಲಾಗಲ್ಲಿ ಒಂದು ವಿಚಾರ ಇದೆ, ಇಷ್ಟುದ್ದ ಹೇಳೋದನ್ನು ಶಾರ್ಟಾಗಿ ಇಷ್ಟು ಹೇಳ್ಬೇಕು, ಕ್ರಿಸ್ಪಾಗಿ. ಅಷ್ಟುದ್ದ ಇರೋದ ವಿಷಯನ ಅಷ್ಟು ಪೂರ್ತಿ ಅರ್ಥನೇ ಶಾರ್ಟಾಗಿ ತರ್ತೀವಿ. ಜೊತೆಲಿ ಪ್ರಾಸಗಳ ಜೊತೆ ಪಂಚ್ ಮಾಡಿದಾಗ ಅದು ಕೇಳೋ ಕಿವಿಗೆ ಹಿತ ಅನಿಸುತ್ತೆ, ಆವಾಗ ಮಜಾ ಕೊಡುತ್ತೆ. ಹೌದು, ಹಂಗಿರುತ್ತೆ. ಆ ಥರ. ಶಾರ್ಟ್ ಫಿಲಮ್ ಜರ್ನಿಲಿ ನನಗೆ ನಿಜವಾಗ್ಲೂ ಯಾವುದು ಏನು ಅಂಥ ಮರೆಯಲಾದ ಅನುಭವಗಳು ಅಂತ ಏನಿಲ್ಲ ಸರ್. ಗುಡ್ ಬ್ಯಾಡ್ ಇದ್ದೇ ಇರುತ್ತೆ ಕಾಮನ್ ಆಗಿ. ತುಂಬ ದೊಡ್ಡ ಮಟ್ಟದಲ್ಲಿ ಏನೂ ಆಗಿಲ್ಲ. ಈಗ ಮಸಣದ ಹೂಗಳು ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ನನಗೆ ಒಂದಿನ ಇವಾಗ 2 ದಿನ ಶೂಟ್ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಸೆಕೆಂಡ್ ಡೇ ಪೂರ್ತಿ ಮಳೆ ಬಂದು ಹೊರಟೋಯ್ತು. 3ನೇ ದಿನ ಮಳೆ ಹೋದ್ಮೇಲೆ ನಾನು ಶೂಟ್ ಮಾಡಬೇಕಾಯ್ತು. ಅಂಥದ್ದಷ್ಟೇ. ನಂಗೆ ಅದು ಬಿಟ್ಟರೆ ಏನಿಲ್ಲ. ನನ್ನ ಒಂದು ತಂಡ ನಂಗೆ ತುಂಬ ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಇದೆ, ನಾನು ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ಸರ್ ಕರೆಕ್ಟಾಗಿ ಮಾಡಲೇಬೇಕು ಅಂತ ಕೂತ್ರೆ 15 ದಿನ ಸ್ಕ್ರಿಪ್ಟು ಸರ್ ನಾನು ಮಾಡೋದು. 15 ದಿನ ಬೇಕು, 12 ನಿಮಿಷ ಡ್ಯೂರೇಷನ್ಗೆ. 15 ದಿನ ಆದಮೇಲೆ ಶೂಟ್ ಒಂದು 2 ದಿನ, ಅದಕ್ಕೆ ಮುಂಚೆ ಒಂದು 2-3 ದಿನ ವರ್ಕ್ಶಾಪು, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ನು, ಏಟಿಂಗು ಎಲ್ಲ ಟೋಟಲ್ ರಿಲೀಸ್ ಆಗೋದಕ್ಕೆ 1 ತಿಂಗಳಿಂದ 1.5 ತಿಂಗಳು ಹಿಡಿಯುತ್ತೆ. 12 ನಿಮಿಷದ ಒಂದು ಶಾರ್ಟ್ ಫಿಲಮ್. ಯಾಕೆ ಅಂದರೆ ನಾವು ಪ್ರತಿಯೊಂದು ಹಂತದಲ್ಲೂ ಸಿನಿಮಾ ಲೆವೆಲ್ಗೆ ನಾವು ವರ್ಕ್ ಮಾಡ್ತೀವಿ ಸರ್. ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ, ಎಡಿಟರ್ ಇರ್ತಾರೆ, DI ಮಾಡಿಸ್ತೀವಿ, ಮತ್ತು ಡಬ್ಬಿಂಗ್ ಮಾಡಿಸ್ತೀವಿ, VFX, ಪೋಸ್ಟರ್ಸು, ಈ ಥರ ಪ್ರತಿಯೊಂದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಇರುತ್ತೆ. ಪ್ರೀ ಪ್ರೊಡಕ್ಷನ್ ಕೆಲಸದಲ್ಲಿ 100% ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಲೇಬೇಕಂದ್ರೆ ಟೈಮ್ ಬೇಕೇ ಬೇಕು. ಕ್ವಾಲಿಟಿ ಉಳಿಸ್ಕೋಬೇಕು ಅಂದರೆ ಅರ್ಜೆಂಟಾಗಿ ಏನೋ ಮಾಡೋಕ್ಕಾಗಲ್ಲ. ಈ ಒಂದು ಪ್ರೊಸೀಜರು 1.5 ತಿಂಗಳು ಹಿಡಿಯುತ್ತೆ ಸರ್. ಕೆಲವು ಸಲ 2 ತಿಂಗಳು ಆಗುತ್ತೆ, ತಲೆಗೆ ಒಂದು ಥಾಟ್ಸು ಬಂದಿಲ್ಲ ಅಂದರೆ. ಈ ಶಾರ್ಟ್ ಫಿಲ್ಮ್ಸ್ ಮಾಡ್ತಿರ್ತೀರಲ್ಲ, ಸೊ ಉಳಿದು 2 ಮಂತ್ಸ್ ಒಂದು ಮಾಡ್ತಿರೋದು ಇಟ್ಕೊಂಡ್ರೆ ಇಲ್ಲ ಸರ್, ನಂದು ಕಂಪ್ಲೀಟ್ ಶಾರ್ಟ್ ಫಿಲಮ್ಸೇ. ಈಗ ಪ್ರೆಸೆಂಟು ನಾನು ಇವಾಗ ಹೇಗೆ ಅಂದರೆ ನಾನು 2 ತಿಂಗಳೆಲ್ಲ ಗ್ಯಾಪ್ ತೊಗೊಳ್ಳಲ್ಲ. 1 ತಿಂಗಳು 1.5 ತಿಂಗಳು ಈ ಥರ ಆಗ್ತಾನೆ ಇರುತ್ತೆ. ಇವಾಗ ಒಂದಾಗಿದ ತಕ್ಷಣ ಇದು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇರುತ್ತೆ ಅಂದ್ಕೊಳ್ಳಿ ಸರ್. ಇದ್ರದ್ದು ನಾನು ಇನ್ನೊಂದು ಶಾರ್ಟ್ ಫಿಲ್ಮ್ ನೆಕ್ಸ್ಟ್ ಮಾಡೋಂಥ ಶಾರ್ಟ್ ಫಿಲಮ್ದು ಪ್ರೀ ಪ್ರೊಡಕ್ಷನ್ ಅಂದರೆ ನಾನು ಸ್ಕ್ರಿಪ್ಟ್ ಬರೀತಾ ಇರ್ತೀನಲ್ಲ, ಹಿಂಗೆ ಕೆಲಸ ನಡೀತಾ ಇರುತ್ತೆ. ಅದು ಪೋಸ್ಟ್ ಪ್ರೊಡಕ್ಷನ್ ಇದ್ದರೆ ಇದು ಪ್ರೀ ಪ್ರೊಡಕ್ಷನ್ ಇರುತ್ತೆ. ಹಿಂಗೆ ಕೆಲಸ ಹೋಗ್ತಾನೆ ಇರುತ್ತೆ ನಮಗೆ. ರೊಟೇಷನ್ ಇರುತ್ತೆ. ಹಾಂ, ಹೌದು, ಹಂಗೆ ಇರುತ್ತೆ ಸರ್. ಸರ್ ಈಗ 20 ಶಾರ್ಟ್ ಫಿಲಮ್ ಅಂದರೆ ನೀವು ಒಂದು 3 ವರ್ಷದಲ್ಲಿ ಅದೇ ಥರ ಲೆಕ್ಕ ಹಾಕಿದ್ರು ಹಂಗೆ 1.5 ತಿಂಗಳು ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ. ಹೌದು. ಹಾಂ, ಗೋರ್ಮೆಂಟ್ಗೆ ಒಂದು ಆ್ಯಡ್ ಶೂಟ್ ಮಾಡಿಕೊಟ್ಟಿದ್ದೆ ನಾನು ಲಾಸ್ಟ್ ಇಯರ್ ಅಲ್ಲ ಸರ್, ಅದ್ರ ಲಾಸ್ಟ್ ಇಯರು. ಈ ಥರ ಇಲ್ಲ ಸರ್, ಈಗ ಒಂದು ಆ್ಯಡ್ ಲಿಪ್ಸ್ಟಿಕ್ ಆ್ಯಡ್ ಒಂದು ಬಂದಿದೆ, ಅದೊಂದು ಮಾಡಬೇಕು. ನಿಮ್ಮ ಫುಲ್ ಟೈಮ್ ಜಾಬ್ ಪ್ರೊಫೆಷನಲ್ ಇದೆ ಸರ್, ಇದೆ. ಸೊ ಇಸ್ ಇಟ್ ಪೇಯಿಂಗ್ ಪ್ರಾಪರ್ಲಿ? 100% ಸರ್. ಇನ್ನೂ ನಾನು ನೀಟಾಗಿ ಶ್ರಮ ವಹಿಸಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ದುಡಿತೀನಿ. ನಾನು ಯೂಟ್ಯೂಬಲ್ಲೇ ಜೀವನ ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲಿ ಲೈಫ್ ಇದೆ ಸರ್, ನಾವು ಕೆಲಸ ಮಾಡಬೇಕಷ್ಟೇ.
ಬಟ್ ಆ ಯೂಟ್ಯೂಬ್ ಚಾನಲ್ ನಿಮ್ಮ ಓನ್ ಅಲ್ಲ, ಈಗ ಯಾರಿಗೋ ಪ್ರೊಡಕ್ಷನ್ ಮಾಡಿ ಅದು ಬೇರೆ ಬೇರೆಯವರು ನನಗೆ ಇವಾಗ ಹೇಗೆ ಅಂದರೆ ಒಂದು ಶಾರ್ಟ್ ಫಿಲಮ್ ಮಾಡಿದ್ರೆ ಒಂದು ರೆಮ್ಯುನರೇಷನ್ ಅಂತ ಕೊಡ್ತಾರೆ. ಇದು ಬೇರೆ ಪ್ರೊಡಕ್ಷನ್ಸ್ಗೆ. ನಮ್ಮ ಚಾನಲ್ ನಾವು ಮಾಡ್ಕೊಂಡಿದ್ದೀವಲ್ಲ ಅದು ನಮ್ಮ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಒಂದು 16 ಆಫ್ಟರ್ 15 May 15 ಆದಮೇಲೆ ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ನಾವು ಮಾಡ್ತಾಯಿದ್ವಿ. ನನ್ನ ಮತ್ತು ಗೌರವ್ ಇಬ್ಬರು ಸೇರ್ಕೊಂಡು ನಮ್ಮದೊಂದು ಚಾನಲ್ ಇದೆ, ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ. ಅದಕ್ಕೆ ನಾವು ಇನ್ವೆಸ್ಟ್ ಮಾಡ್ಕೋತೀವಿ. ಅವಾಗ ನಮ್ಮದು ಲಾಸ್ ಆರ್ ಪ್ರಾಫಿಟ್ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಅಂದರೆ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನೀವೇನು ಖರ್ಚು ಮಾಡ್ತೀವಿ ಅದು ಯೂಟ್ಯೂಬಲ್ಲಿ ಬರುತ್ತೆ. ಹಾಂ ಸರ್, ಅದು ಬರ್ತಾ ಇರೋದಕ್ಕೆ 3 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀವಿ ಸರ್. ನಿಜ. ಹಾಂ ಖಂಡಿತ ನಾವು ಹಾಕಿದ್ದು ಬರ್ತಾ ಇದೆ. ಮತ್ತು ಇನ್ನೊಂದು ಹೇಳ್ತೀನಿ, ಕಾಮಿಡಿ ಜಾನರ್ ಬಿಟ್ಟು ಬೇರೆ ಜಾನರ್ ಶಾರ್ಟ್ ಫಿಲಮ್ ಮಾಡೋಕ್ಕೆ ಬರಲ್ವಾ ಅಂತ ಒಂದು ಕ್ವಶನ್ ಕೇಳಿದ್ರೆ, ಎಲ್ಲ ಜಾನರಲ್ಲೂ ನನಗೆ ಶಾರ್ಟ್ ಫಿಲ್ಮ್ಸ್ ಮಾಡೋದಕ್ಕೆ ಬರುತ್ತೆ. ಇದಕ್ಕಿಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಕಾಮಿಡಿ ಬರೀತೀನಿ ಅಂತ. ಯಾಕೆಂದರೆ ನಾನು ಬರಿತಾ ಇರೋದು ಶೈಲಿನೇ ಬೇರೆ, ನನ್ನ ಬೇರೆ ಜಾನರ್ ಆಗಿತ್ತು. ಇದು ಒಂದು ವರ್ಕೌಟ್ ಆಗ್ತಿದೆ ಅನ್ನೋ ಕಾರಣಕ್ಕೆ ನಾನು ಕಾಮಿಡಿ ಬರೀತಾ ಬಂದೆ. ಬೇರೆ ಜಾನರಲ್ಲೂ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ. ಬಟ್ ಏನಂದರೆ ಜನ ಇದನ್ನು ರಿಸೀವ್ ಮಾಡ್ಕೋತಾರ. ಒಂದು ಪ್ರಯತ್ನ ಮಾಡಿದ್ದೀನಿ, ಪ್ರಯತ್ನ ಮಾಡಿದೆ ಅದಂಗೆ ಕೇಳಬೇಡ, ಅದು ಕೇಳಬಾರ್ದು ಅಂತ ಹೇಳಿದ್ರೆ ಪ್ರಯತ್ನ ಮಾಡಿದ್ದೀನಿ, ಅದಾಗಲಿಲ್ಲ. ಆ ಒಂದು ರೀಸನ್ಗೆ ಭಯ ಇದೆ. ಇಲ್ಲಾಂದರೆ ಬೇರೆ ಜಾನರ್ಸ್ಗೂ ಒಂದಷ್ಟು ಸ್ಕೋಪ್ ಬರೋ ಥರ ಬೇರೆ ಥರ ಒಂದು ಸಸ್ಪೆನ್ಸ್ ಥ್ರಿಲ್ಲರು, ಲವ್ ಸ್ಟೋರಿ, ಇಂಥ ಒಂದಷ್ಟು ಸೀರೀಸ್ಗಳು ಯೂಟ್ಯೂಬಲ್ಲಿ ಬರುತ್ತೆ. ಬರೀ ಕಾಮಿಡಿನೇ ಆದರೆ ಎಷ್ಟು ದಿನ ನೋಡ್ತಾರೆ ಜನ, ಬೋರ್ ಆಗುತ್ತೆ. ಅದಕ್ಕೆ ವಿಷಯಗಳು ಎಷ್ಟು, ಇನ್ನು ಜೀವನದ ಇನ್ನೂ ಒಂದು 5 ವರ್ಷ ಬರೆಯೋಷ್ಟು ವಿಷಯಗಳಿದೆಯಾ ಕಾಮಿಡಿಲಿ? ಏನಿರುತ್ತೆ, ವಿಷಯಗಳು ಖಾಲಿ ಆಗಿಬಿಡುತ್ತೆ. ಅದಕ್ಕೆ ಈ ಥರದ್ದೊಂದು ಇದೆ ಸರ್. ನೋಡ್ಬೇಕು ಮುಂದೆ ಫ್ಯೂಚರಲ್ಲಿ ಏನಾದರೂ ಬೇರೆ ಜಾನರ್ಸು ಪ್ರಯತ್ನ ಮಾಡ್ತೀನಿ. ಒಂದು ಸಣ್ಣ ರೀತಿಲಾದರೂ ಪ್ರಯತ್ನ ಮಾಡ್ತೀನಿ, ನೋಡುವ ಸರ್. ಕೈಮ ಇಲ್ಲ ಅಂದ್ರೆ ಕೋಮಾಗ ಹೋಗ್ಬಿಡ್ತೀನಿ. ಹಾರ್ಟ್ ಬೀಟ್ಗೆ ಸ್ಟೆಥೋಸ್ಕೋಪ್, ಮಂಡಿ ನೋವಿಗೆ ಕಾಲ್ ಸೋಪು. ಸೊ ಈ ಥರ ಪ್ರೊಡ್ಯೂಸರ್ಸ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಹೌದು ಸರ್, ಹೌದು. ನಂದು ಬಿಸ್ಕೆಟ್ ಆದಮೇಲೆ ನಾನು ಮಿಕ್ಕಿದ್ದು ಬಿಸ್ಕೆಟ್ ಒಂದೇ ನಾವು ಒಂದು ಗುಂಪು ಅಂತ ಸೇರಿ ಸಂದೀಪನ್ ಅವ್ರು ನನಗೆ ಪ್ರೊಡ್ಯೂಸ್ ಮಾಡಿದ್ರು. ನಾನು ಸ್ಕ್ರಿಪ್ಟ್ ಮಾಡಿದ್ದು ಅದೊಂದು ಗೆದ್ದಿದ್ದಷ್ಟೇ. ಇಲ್ಲಿವರೆಗೂ ಪ್ರತಿಯೊಂದು ನನಗೆ ಅಪ್ರೋಚ್ ಮಾಡ್ತಾರೆ, ಎಲ್ಲರೂ ಪ್ರೊಡ್ಯೂಸರ್ಸು ಅಪ್ರೋಚ್ ಮಾಡ್ತಾರೆ. ಈಗಲೂ ಮಾಡಿದ್ರು ಸರ್ ನನಗೆ ಒಂದು 10 ಪ್ರೊಡಕ್ಷನ್ ಮಾಡ್ಬೋದು ಅಷ್ಟೇ. ಬಟ್ ನನ್ನ ಕೈಯಲ್ಲಿ ಆಗಲ್ಲ, ಬರೆಯೋಕ್ಕಾಗಲ್ಲ. ಬರೆಯೋದು ತುಂಬ ಕಷ್ಟ ಇದೆ, ಬರೆಯೋದು ತುಂಬ ಕಷ್ಟ. ಹೌದು, ಕ್ವಾಲಿಟಿ ಹೋಗುತ್ತೆ. ನಮ್ಗೆ ದುಡ್ಡು ಸಿಗುತ್ತೆ ಅಂದ್ಬಿಟ್ಟು ಇವಾಗ ನನಗೆ ಒಂದು 5 ಶಾರ್ಟ್ ಫಿಲಮ್ ಎಷ್ಟೋ ಒಂದು 5 ಸಿಗುತ್ತೆ ಅಂತ ಏನೋ ಒಂದು ಬರೆದ್ಬಿಡ್ತೀನಿ ಅಂದ್ಕೊಳ್ಳಿ ಸರ್. ನನಗೆ ಆ ಒಂದು ಕೂಲ್ ಸಿಗುತ್ತೆ, ಅಂದರೆ ಆ ಒಂದು ದುಡ್ಡು ಸಿಕ್ಬಿಡುತ್ತೆ, ಈಸಿ, ಬೇಗ ಮಾಡಿಬಿಡ್ತೀನಿ. ಮುಂದೆ ನನ್ನ ಹೆಸರು ಹಾಳಾಗುತ್ತೆ. ಆ ಒಂದು ಹೆಸರು ಉಳಿಸ್ಕೋಬೇಕಂದ್ರೆ ಪರವಾಗಿಲ್ಲ, ಇರೋದನ್ನು ಎಷ್ಟು ಟೈಮ್ ತೊಗೊಂಡ್ರು ಒಂದು ಒಳ್ಳೆ ಸ್ಕ್ರಿಪ್ಟ್ ಆಗಿಬಿಟ್ಟೆ ಅದೊಂದು ಒಂದು ಒಳ್ಳೆ ಶಾರ್ಟ್ ಫಿಲಮ್ ಆಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಹೋಗೋಣ ಅಂತ. ಈಗ ಸಿನಿಮಾನೂ ಅಷ್ಟೇ ಸರ್, ತುಂಬ ಆಪರ್ಚುನಿಟೀಸ್ ಇದೆ. ಕೆಲವೊಂದಷ್ಟು ನನಗೆ ಇಷ್ಟ ಆಗಲಿಲ್ಲ, ಕೆಲವೊಂದಷ್ಟು ಇಷ್ಟ ಆಗಿದೆ. ಬಟ್ ಶಾರ್ಟ್ ಫಿಲಮ್ಸು ಮಧ್ಯೆ ನನಗೆ ಸಿನಿಮಾ ಕಂಟೆಂಟ್ ಬರೆಯೋದಕ್ಕೆ ಟೈಮ್ ತೊಗೋತಾ ಇದೆ. ಸಿನಿಮಾ ಕಂಟೆಂಟು ಇವಾಗ ಶಾರ್ಟ್ ಫಿಲಮ್ಗೆ ನಾನು 15 ದಿನ ಬರಿತೀನಿ 12 ನಿಮಿಷಕ್ಕೆ ಅಂತ ಅಂದಾಗ, ನಾನು ಒಂದು ಸಿನಿಮಾ ಪ್ರಾಜೆಕ್ಟ್ನ 6 ರಿಂದ 7 ತಿಂಗಳವರೆಗಾದರೂ ಬರೀಬೇಕು. ಈ ಒಂದು ಟೈಮ್ ನನಗೆ ತುಂಬ ಟೈಮ್ ತೊಗೋತೀವಿ. ಇದರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಸಿನಿಮಾ. ಬಟ್ ಮಾಡ್ತೀನಿ ಸರ್, ಈ ವರ್ಷ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ, ಮಾಡಬೇಕು. ಬಟ್ ಸಿನಿಮಾ ಕೈ ಇಟ್ಟರೆ ಶಾರ್ಟ್ ಫಿಲ್ಮ್ ಡೌನ್ ಆಗುತ್ತೆ ಸರ್. ಸಿನಿಮಾ ಕೈ ಇಟ್ಟರೆ ಶಾರ್ಟ್ ಫಿಲ್ಮ್ ಇವಾಗ ಏನೊಂದು ಮಾಡ್ಕೊ ಬರ್ತಾ ಇದೀನಿ ಆ ಲೆವೆಲ್ ಕಮ್ಮಿ ಆಗ್ಬೋದು. ಬಟ್ ಮಧ್ಯದಲ್ಲಿ ಒಂದು ಮಾಡ್ತಾನೆ ಇರ್ತೀವಿ ಸರ್. ಹಾಂ, ಮಧ್ಯದಲ್ಲಿ ಒಂದೊಂದು ಶಾರ್ಟ್ ಫಿಲಮ್ ಮಾಡ್ತಾನೆ. ಯೂಟ್ಯೂಬಲ್ಲಿ ಶಾರ್ಟ್ ಫಿಲ್ಮ್ ಮಾಡಿ ಗೆಲ್ಬೋದು ಅಂತ ಪ್ರೂವ್ ಮಾಡಿಬಿಟ್ರೆ ನೀವು ಮತ್ತು JRM ಇಬ್ಬರು. ಹೌದು ಹೌದು, ಯೂಟ್ಯೂಬಲ್ಲಿ ಶಾರ್ಟ್ ಫಿಲಮ್ ಮಾಡಿ ಗೆಲ್ಬೋದು, ಜೀವನ ಮಾಡ್ಬೋದು. ಇನ್ನೂ ಜಾಸ್ತಿ ಶ್ರಮ ವಹಿಸಿದ್ರೆ ಇನ್ನೂ ಅದ್ಭುತವಾಗಿ ಜೀವನ ಮಾಡ್ಬೋದು. ಅದು ನಿಮಗೂ ಗೊತ್ತಿದೆಯಲ್ಲ ಸರ್. ಹಾಗೆ ಈ ಯೂಟ್ಯೂಬ್ಗೆ ವೆಬ್ ಸೀರೀಸ್ ಎಲ್ಲ ನೀವು ಪ್ಲಾನ್ ಮಾಡಿದ್ರೆ ಉದಾಹರಣೆ ಒಂದೊಂದೇ ಶಾರ್ಟ್ ಫಿಲ್ಮ್ಸ್ ಅದು ಸರ್ ಈಗ 5 ಎಪಿಸೋಡ್ ನೆಟ್ಫ್ಲಿಕ್ಸಲ್ಲೆಲ್ಲ ಬರುತ್ತಲ್ಲ, ಗೊತ್ತು ಸರ್. 5 ಎಪಿಸೋಡ್ 10 ಎಪಿಸೋಡ್ ಹಂಗೆಲ್ಲ ಮಾಡ್ತಾರಲ್ಲ. ಈಗ ಕಾಮಿಡಿಲಿ ವೆಬ್ ಸೀರೀಸು 2 ಎಪಿಸೋಡ್ ಮಾಡ್ಬೋದು ಸರ್. ಏನಕ್ಕೆ ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಆದರೆ ಒಂದು ಲಿಂಕ್ ಇರುತ್ತೆ, ಕೊಂಡಿಗಳು. ಎಂಡಲ್ಲಿ ನಾನೇನಾದರೂ ಸಸ್ಪೆನ್ಸ್ ಇಟ್ಬಿಟ್ಟು ಬಿಡ್ಬೋದು. ಅದು ಬೇರೆ ಜಾನರಲ್ಲಿ ವರ್ಕೌಟ್ ಆಗುತ್ತೆ. ನನ್ನ ಉದ್ದೇಶ ಕಾಮಿಡಿಲಿ ವರ್ಕೌಟ್ ಆಗಲ್ಲ, ನನ್ನ ಅನಿಸಿಕೆ ಕಾಮಿಡಿಲಿ ವರ್ಕೌಟ್ ಆಗಲ್ಲ. ಅದಾದ್ಮೇಲೆ ಇನ್ನೊಂದು ಏನಾಗುತ್ತೆ, ಒಂದು ಲೆವೆಲಲ್ಲಿ ನನಗೆ ಕಾಮಿಡಿಲಿ ಬರೆದ್ಬಿಡ್ತೀನಿ, ಒಂದು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ ಅನ್ಕೊಳ್ಳಿ ಸರ್. ನನ್ನ ಅನಿಸಿಕೆ ಮಾತ್ರ ಇದು. ಫಸ್ಟ್ ಎಪಿಸೋಡಿಂದ ಲಾಸ್ಟ್ ಎಪಿಸೋಡ್ ಬರೋ ಅಷ್ಟರಲ್ಲಿ ಹಿಂಗಾಗಿರುತ್ತೆ ಅನ್ನೋದು ನನಗೆ ಭಯ. ಅದರ ವ್ಯೂಸ್ ಬಿದ್ದೋಗಿರುತ್ತೆ. ಆ ವ್ಯೂಸ್ ಜೊತೆಲಿ ಇನ್ ಕೇಸ್ ಎಲ್ಲೋ ಒಂದು ಕಡೆ ಆ ಒಂದು ಕತೆಗೆ ಇರೋವಂಥದ್ದು ಎಲ್ಲೋ ಒಂದು ಡೌನ್ ಆಗ್ಬೋದು ಇಮೇಜ್ ಅನ್ನೋದು ನನಗೆ. ಎಲ್ಲದಕ್ಕೂ ಅದಕ್ಕೆ ಫ್ರೆಶ್ ಕಾನ್ಸೆಪ್ಟ್ ನಿಮಗೆ ನೋಡಿ ಬೇಕಾರೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಫ್ರೆಶ್ ಕಾನ್ಸೆಪ್ಟ್, ಬೇರೆ ಕಾನ್ಸೆಪ್ಟೇ ಸರ್. ಶಾರ್ಟ್ ಫಿಲಮ್ ಯಾಕೆ ಕಷ್ಟ ಅಂದರೆ ಸಿನಿಮಾ ಆದರೆ 2.5 ಗಂಟೆಗೆ ಒಂದೇ ಕಾನ್ಸೆಪ್ಟ್. ಇದು 12 ನಿಮಿಷಕ್ಕೆ ಒಂದೊಂದು ಕಾನ್ಸೆಪ್ಟ್. ಅಂದರೆ 20 ಶಾರ್ಟ್ ಫಿಲಮ್ 20 ಕಾನ್ಸೆಪ್ಟ್ ಆಗಿರುತ್ತೆ. ಕಾನ್ಸೆಪ್ಟ್ಗಳು ನೋಡ್ಕೋದು ಕಷ್ಟ. ಹಾಗೆ ಸಿನಿಮಾ ಹಾಂ, ಸಿನಿಮಾ ಮಾಡೋದು ಸರ್. ಬರೀತಾ ಇದ್ದೀನಿ ಇನ್ನು, ಈಗಿನ್ನೂ ಬರೀತಾ. ಹಾಂ,
ಸೊ ಈ ಶಾರ್ಟ್ ಫಿಲ್ಮ್ ನಿಮಗೆ ಸಿನಿಮಾ ಮಾಡೋಷ್ಟು ಪ್ರೊಡ್ಯೂಸರ್ಸ್ನ ಕೊಟ್ಟು ಸರ್ ಅದು ದೊಡ್ಡ ನಮ್ಮಲ್ಲಿ ಏನಂದರೆ ಸರ್ ನಮಗೇನು ಖುಷಿ ಅಂದರೆ ಶಾರ್ಟ್ ಫಿಲಮ್ಮು ಎಲ್ಲ ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಆ ಕಡೆ ಫೇಮ್ ಕೊಟ್ಟಿದೆ, ಜೊತೆಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮನ್ನ ಗುರುತಿಸ್ತಾರೆ. ಹಾಂ, ನೀವೀಗ ನನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಥರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸು ಎಲ್ಲ ನಮ್ಮನ್ನ ಮಾತಾಡಿಸ್ತಾರೆ. ಈ ಥರ ಅದೊಂದು ಖುಷಿ ಶಾರ್ಟ್ ಫಿಲಮ್. ಸರ್ ಈಗ ಪ್ಲ್ಯಾಟ್ಫಾರ್ಮ್ ಈಸಿ, ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬ್ ಮುಖಾಂತರ ನಮ್ಮ ಒಂದು ಟ್ಯಾಲೆಂಟ್, ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದ್ದಾಗ ರೀಚ್ ಆಗೋದು ತುಂಬ ಈಸಿ. ಏನು ಬೇಕಾದ್ರೆ ನೋಡ್ಬೋದು, ಬಟ್ ಟ್ಯಾಲೆಂಟ್ ಇರಬೇಕು ಅಷ್ಟೇ. ಯಾಕೆ ಸರ್ ಆಗ್ತಾ ಇದ್ರೆ ಹೌದು. ನಾನು ಇವಾಗ ಯೂಟ್ಯೂಬ್ ನಾನು ಸರ್ಚ್ ಮಾಡಬೇಕಾದ್ರೆ ಒಂದು ಲಿರಿಕ್ ಬರ್ಕೊಂಡು ನಾನು ಒಂದು ಈ ಬುಕ್ಕಲ್ಲಿ ಒಂದು 160-170 ಸಾಂಗ್ ಬರ್ಕೊಂಬಿಟ್ಟಿದೆ. ಅಂದರೆ ಅದು ಇವಾಗ ಸ್ವಲ್ಪ ಅದರದ್ದೊಂದು ಕ್ವಾಲಿಟಿ ಸ್ವಲ್ಪ ಕಮ್ಮಿ ಅನಿಸುತ್ತೆ, ಬರವಣಿಗೆ ಶೈಲಿ ಇದ್ರದ್ದು. ಬಟ್ ಬರೆದು ಇಟ್ಕೊಬಿಟ್ಟಿದೆ. ಅದನ್ನು ಹಿಡ್ಕೊಂಡು ಎಲ್ಲೆಲ್ಲೋ ಸುತ್ತಾಡೋದು, ಮೆಜೆಸ್ಟಿಕಲ್ಲೋ ಇಲ್ಲ ಎಲ್ಲೋ ಒಂದು ಕಡೆ ಶೂಟಿಂಗ್ ಮಾಡೋ ಜಾಗದಲ್ಲಿ, ಅಲ್ಲೆಲ್ಲ ಯಾವುದು ವರ್ಕೌಟ್ ಆಗೋಲ್ಲ. ಒಂದು ಭ್ರಮೆ, ಅಲ್ಲಿ ಹೋದರೆ ಸಿಗುತ್ತೆ, ಅಲ್ಲೆಲ್ಲೋ ಗಾಂಧಿನಗರ ಅಲ್ಲೆಲ್ಲ ಹೋದರೆ. ಈಗ ಹೆಂಗೆ ಅಂದರೆ ಸರ್, ಮಲಗಿರೋ ಜಾಗದಲ್ಲಿ ಆರಾಮಾಗಿ ವಾಟ್ಸಪ್ಪಲ್ಲಿ ಯಾವುದೋ ಒಂದು ಆಡಿಷನ್ ಕಾಲನ್ನು ನೋಡಿಬಿಟ್ಟು ನನಗಿಂತ ಒಂದು ಇಂಟ್ರೆಸ್ಟ್ ಇದೆ ಅಂತ ಹಾಕಿದ್ರೆ ಆರಾಮಾಗಿ ಕೂತಿರೋ ಜಾಗದಲ್ಲಿ ಅಷ್ಟು ಇದಾಗಿದೆ, ಈಸಿಯಾಗಿ ಹೋಗಿದೆಯಲ್ಲ ಅಂತ. ಈಗ ನಿಮ್ಮ ಲ್ಯಾಕ್ ಆರ್ಟಿಸ್ಟ್ಗಳೆಲ್ಲ ಸ್ಟಾರ್ಸ್ ಇದೆ. ಹೌದು ಸರ್, ಆಲ್ಮೋಸ್ಟ್ ಅಲ್ಲೆಲ್ಲ ಸಿನಿಮಾಗಳು ಮಾಡ್ತಿದ್ದಾರೆ. ಗೌರವ್ ಶೆಟ್ಟಿ ಅವ್ರು ತುಂಬ ಬ್ಯುಸಿ ಇದ್ದಾರೆ, ಜೊತೆ ಮಧ್ಯದಲ್ಲಿ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇರ್ತಾರೆ. ನಮ್ಮಿಬ್ಬರು ಒಂದು ಇದರಲ್ಲೇ ಜಾಸ್ತಿ ಶಾರ್ಟ್ ಫಿಲಮ್ಸ್ ಆಗಿರೋದು. ಹಾಂ, ವೆರಿ ನೈಸ್. ಶುಭವಾಗಲಿ ನಮ್ಮ ಅಮಿತ್ ರಾಜ್ ಅವ್ರಿಗೆ, ಹರ್ಷಿತ್ ಅವ್ರಿಗೂ ಒಳ್ಳೆಯದಾಗಲಿ. ಸೊ ನವ ದಂಪತಿಗಳು ಒಳ್ಳೆಯದಾಗಲಿ ಅಂತ ನೀವೆಲ್ಲ ಹರಸಿ ಅಂತ ಕೇಳಿಕೊಂಡು. ಆ್ಯಂಡ್ ಅವ್ರ ಪತ್ನಿ ಹರ್ಷಿತ್ ಅವರು M.Com ಗ್ರ್ಯಾಜುಯೇಟ್ ಅವರು. ಸೊ ಅವರು ಕಾಲೇಜಲ್ಲಿ ಲೆಕ್ಚರರಾಗಿ ಕೆಲಸ ಮಾಡ್ತಿದ್ದರು. ಸೊ ಮತ್ತೆ ಬಹುಶಃ ಮುಂದುವರಿಸ್ತಾರೆ ಅಂತ ಅನ್ಕೋತೀನಿ. ಇಲ್ಲ ಅಂದರೆ ಗಂಡ ಹೆಂಡ್ತಿನ ಸೇರಿ ಪ್ರೊಡಕ್ಷನ್ಸಲ್ಲಿ ಇನ್ನಷ್ಟು ಬ್ಯುಸಿ ಆಗ್ತಾರೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಸೊ ಹೇಗೆ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಥವಾ ಒಂದು ಇಂಟರ್ನೆಟ್ನ ಪ್ಲ್ಯಾಟ್ಫಾರ್ಮ್ ಒಬ್ಬ ಬದುಕನ್ನು ರೂಪಿಸೋದನ್ನಕ್ಕೆ ಇನ್ನೊಂದು ಉದಾಹರಣೆ ನಮ್ಮ ಅಮಿತ್ ರಾಜ್ ಅವರು. ಈ ಹಿಂದೆ ನಮ್ಮ ಜ್ಯೋತಿರಾವ್ ಮೊಹಿತ್ ಅವರ ಇಂಟರ್ವ್ಯೂ ನಮ್ಮ ಕಲಾ ಮಾಧ್ಯಮದಲ್ಲಿ ನೋಡಿದ್ರಿ. ಜೊತೆಗೆ ಅದರ ಎಲ್ಲ ಆರ್ಟಿಸ್ಟ್ಗಳು, ಇವ್ರ ತಂಡಗಳಲ್ಲಿ ಆ್ಯಕ್ಟ್ ಮಾಡೋ ಎಲ್ಲ ಆರ್ಟಿಸ್ಟ್ಗಳು ಬಹುತೇಕ ನಾವು ಇಂಟರ್ವ್ಯೂ ಮಾಡಿದ್ದೀವಿ. ನೋಡಿಲ್ಲ ಅಂದರೆ ನೋಡಿ ಅಂತ ಕೇಳ್ಕೊತೀವಿ. ಸರ್ ಶುಭವಾಗಲಿ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೀವು ನಮ್ಮನ್ನ ಗುರುತಿಸಿ ನಿಮ್ಮ ಒಂದು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಅಭಿಮಾನಿಗಳು ನಾವು ಟೆಲಿಕಾಸ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು. ನಮ್ಮ ಚಾನಲು ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸಾಗಲಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆ್ಯಂಡ್ ನಾವು ತುಂಬ ಎಡಿಟಿಂಗ್ ಮಾಡಿ ಅಥವಾ ಏನಾದ್ರು ಕೆಲಸ ಮಾಡಿ ಸುಸ್ತಾದಾಗ, ಬೋರ್ ಆದಾಗ ನಾವು ನೋಡೋಂಥದ್ದು ಇವ್ರ ಶಾರ್ಟ್ ಫಿಲ್ಮ್ಸು, JRM ಶಾರ್ಟ್ ಫಿಲ್ಮ್ಸ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಅದರ ಕಂಟೆಂಟ್ಸ್ಗಳು ಚೆನ್ನಾಗಾಗಲಿ, ತುಂಬ ಕ್ವಾಲಿಟೇಟಿವ್ ಆಗಿರ್ತವೆ. ಆ್ಯಂಡ್ ಅಫ್ಕೋರ್ಸ್ ನಾನು ಹೇಳ್ತೀನಿ, ಇದರಲ್ಲಿ ಆ್ಯಕ್ಚುಲಿ ಡಬಲ್ ಮೀನಿಂಗ್ ಅಂತ ತುಂಬ ಜನ ಅನ್ಕೊಂಡಿದ್ದಾರೆ. ಡಬಲ್ ಮೀನಿಂಗ್ ಆ್ಯಕ್ಚುಲಿ ಇರಲ್ಲ. ಸೊ ಅವರು ಶುದ್ಧವಾದ ಕಾಮಿಡಿ ಮಾಡ್ತಾರೆ. ಬಟ್ ಆ ಟೈಮಿಂಗ್ ಇದೆಯಲ್ಲ, ಬದುಕಿನ ಯಾವತ್ತೊಂದು ಸಣ್ಣ ಗ್ಯಾಪಲ್ಲಿ ಒಂದು ಟೈಮಿಂಗ್ ಇರ್ತದೆ, ಪಕ್ಕ ಹಿಡ್ಕೋತಾರೆ. ಆ್ಯಕ್ಟಿಂಗ್ ಭಾಳ ಚೆನ್ನಾಗಿರುತ್ತೆ. ಸೊ ಇತ್ತೀಚೆಗೆ JRM ಅವರು ಸೋಡಾ ಬುಡ್ಡಿ ಅಂತ ಒಂದು ಮಾಡಿದ್ದಾರೆ. ಮೊನ್ನೆ ಒಂದು 2 ವೀಕ್ಸ್ ಆಯ್ತು ರಿಲೀಸ್. ತುಂಬ ಚೆನ್ನಾಗಿದೆ ಅದು ನೋಡಿ. ಅದರಿಂದ ಬಂಪರ್ ಆಫರ್ ಅಂತ ನಂದು ಬಂತು. ಬಂಪರ್ ಆಫರ್ ಸಖತ್ತಾಗಿದೆ ಅದು ಬಂಪರ್ ಆಫರ್ ತುಂಬ ಚೆನ್ನಾಗಿದೆ. ಸೊ ಹೀಗೆ ನಡೀತಾ ಇರಲಿ ಅಂತ ಕೇಳ್ಕೊಂಡು, ಇವ್ರ ಸಿನಿಮಾಗಳು ಯಶಸ್ವಿ ಆಗಲಿ, ಒಳ್ಳೆ ಕೆಲಸ ಮಾಡೋ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಸರ್ ಶುಭವಾಗಲಿ. ಥ್ಯಾಂಕ್ ಯು. ನನ್ ಕೂದ್ಲಿಗೆ ಅಡ್ಗೆ ಎಣ್ಣೆ ಹಾಕ್ತೀಯಾ? ಯುದ್ಧ ಮಾಡ್ಬೇಕು ಅಂದ್ರೆ ಯುದ್ಧನೇ ಮಾಡೋಣಪ್ಪ, ಆದ್ರೆ ಕೂದ್ಲು ತಂಟೆಗೆ ಮಾತ್ರ ಬರಬೇಡ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.